300-400 ಕೋಟಿ ಲೂಟಿ ಮಾಡಿ ಧೈರ್ಯ ನೋಡಿ ಪ್ರೆಸ್ ಮೀಟ್ ಬಂದ್ ಮಾಡೋದು. 400 ಕೋಟಿ ಲೂಟಿ, ನಾನು ಬರೀ 300 ಕೋಟಿ ಹೇಳಿರೋದು. ಸನ್ಮಾನ್ಯ ನಂಜೇಗೌಡ್ರೆ, ನಾನು ನೀವು ಅಂತ ಮಾತಾಡ್ಸೋಣ ಅಂತಿದ್ದೆ, ಮುಗಿದೇ ಬರೋಲ್ಲ. ನಾನು ಎಷ್ಟು ಸತಿ ಹೇಳಲ್ಲ. ಹಾಗಾಗಿ ನಿನಗೆ ನೀನು ಅಂತಾನೆ ಮಾತಾಡ್ಸ್ಬೇಕಾಗ್ತದೆ. ನೀನ್ ಹೇಳೋದು ಮಾತುಗಳಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಸನ್ಮಾನ್ಯ ನಂಜೇಗೌಡ್ರೆ, ನಾನು ಹೇಳಿದ್ ಬರೀ 300 ಕೋಟಿ ಅಂತ ಅಲ್ವಾ? ಸ್ಟಾರ್ಟಿಂಗ್ ಇಂದ ಮಾಡ್ತೀನಿ. ಪ್ರೆಸ್ ಮೀಟ್ ಕೊಡ್ತೀವಿ, ನೀವು ಪ್ರೆಸ್ ಮೀಟ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರಲ್ಲೇ ಅವ್ರು ಹಾಕೊಂಡ್ಬಿಟ್ಟವ್ರೆ 300 ಕೋಟಿ ಹಗರಣದ ಬಗ್ಗೆ. ಅವ್ರು ಕೊಟ್ಟಿರೋ ಪ್ರೆಸ್ ನೋಟ್ ಅಲ್ಲೇ ಅವ್ರಿಗೆ ತಿಳಿವಳಿ ಕೇಳ್ಕೊಡ್ತೀನಿ. ಏನಂತ ಹಾಕ್ಬೇಕಾಗಿತ್ತು ಅವರು? ಸನ್ಮಾನ್ಯ ಮಾಜಿ ಜನಪ್ರಿಯ ಶಾಸಕರಾದ ಮಂಜುನಾಥ್ ಗೌಡರು ಹೇಳಿದ್ದಕ್ಕೆ ಸ್ಪಷ್ಟನೆ ಅಂತ ಕೊಡಬೇಕಾಗಿತ್ತು. ಅವ್ರೇನ್ ಮಾಡೋದು ಗೊತ್ತಾ? ಮಾಜಿ ಶಾಸಕರು 300 ಕೋಟಿ ಹಗರಣದ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀವಿ. ಅವ್ರ ಹೇಳಿಕೆಯಲ್ಲೇ 300 ಕೋಟಿ ಇರ್ತದೆ, ಬರೀ ಹಗರಣ ಅಂತ ಹೇಳ್ಬೇಕಾಗಿತ್ತು. 300 ಕೋಟಿ ಅಂತ ಅವರೇ ಒಪ್ಕೊಂಡು ಹೇಳ್ತಾರೆ ನಿಮ್ಗೆನೆ. ಇದು 300 ಅಲ್ಲ, ನೆನೆ ಯಾರೋ ಗಂಡಸರು ಒಪ್ಕೊಂಡವ್ರೆ ಕೋಲಾರ. ನನ್ಗೆ ಅವಾಗೆಲ್ಲ ಸಲ್ಯೂಟ್ ಹೊಡಿತೀನಿ. ಏನು ಪ್ರೆಸ್ ಮೀಟ್ ಮಾಡಿದ್ರು ನೆನ್ನೆ ನಮ್ಮ ವೆಂಕಟಾಚಲ ಆಗ್ಬೋದು, ನಾಗರಾಜ್ ಅವರ ಗೊತ್ತಿಲ್ಲ, ಹೆಸರು ಗೊತ್ತಾಗ್ಲಿಲ್ಲ. ಅವೆಲ್ಲ ಒಂದು ಸನ್ಮಾನ ಮಾಡೋದಿದ್ದೀವಿ. ಅಷ್ಟು ಕುಲಂಕುಷವಾಗಿ ತನಿಖೆ ಮಾಡಿ ನಿಮ್ಗಳು ಮುಂದೆ ತಂದು ಎಲ್ಲ ವಿವರವಾಗಿ ಹೇಳಿದ್ರು. ನಮಗೆ ಇದು ಕೊಡು, ದಾಖಲೆ ಕೊಡು. ನಾನು ನಮ್ಮ ತಾಲೂಕು ನಮ್ಮನ್ನು ಅಂತೇಳಿ ಕಡಿಮೆ ಮಾಡಿದ್ದೀನಿ 300, ಅದು 450 ಕೋಟಿ ನೋಡಿ. ಎಸ್ ಎನ್ ನಾರಾಯಣಸ್ವಾಮಿ ಅವರು ನಿಮ್ ಶಾಸಕರು ಕೊಟ್ಟಿರೋದು ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ನಾನಲ್ಲ ಸ್ವಾಮಿ, ನಂಜೇಗೌಡ್ರೆ, ನಿಮ್ಮ ಪಕ್ಷದವರು, ನಿಮ್ MLA ಅವರು ಸಿದ್ದರಾಮಯ್ಯನವ್ರಿಗೆ 500 ಕೋಟಿ ನೀನ್ ತಿಂದಿದ್ಯಾ ಅಂತ ಕೊಟ್ಟಿರೋದು. ಅದಾಯ್ತಾ? ಕೈಗಳೆಲ್ಲ ಗಾಡಿಸ್ಬಾರ್ದು ಅಂತ ಹೇಳ್ತಿಲ್ಲ, ನೀನ್ ತಿಂದಿದ್ಯಾ ಅಂತ ಕೊಟ್ಟಿರೋದು 512 ಕೋಟಿ ಅಂತೇಳಿ. ಹುಸೇನ್ ಆನ್ಸರ್ ಕೊಟ್ಟಿರೋದು. ಇದಕ್ಕೆ ಏನ್ ಉತ್ತರ ಕೊಡ್ತೇನೆ? ನಾಳೆ ಪಾಯಿಂಟ್ ಆಗಿ ಕೊಡ್ಬೇಕು ನೀನು. ನಾಳೆ ಕೊಟ್ರೆ ನಾಳೆ ನಾನು ತಿರ್ಗಾ ಬರ್ತೀನಿ. ನಿನ್ಗೆ ಚಾಳಿ ಆಗ್ಬಿಟ್ಟದೆ, ಬಂದು ಗರ್ವ ಬೀಳೋದು ಅಲ್ವಾ? ಪ್ರೆಸ್ ಮೀಟ್ ಬಂದು ಗರ್ವ ಬೀಳೋದು. ತಿಂದಿರ್ತೀಯಲ್ಲ ದುಡ್ಡು, ಯಾರ ದುಡ್ಡು ಬೇಕಾಗಿರೋದು? ಬಡವರದು, ದಲಿತರದ್ದು, ರೈತರದ್ದು, ಮಹಿಳೆಯರದ್ದು ದುಡ್ಡಿ ಹಿಂಡಿ ನೀರು ಕುಡಿದು ಅವ್ರ ಬೆವರು ಅವ್ರ ರಕ್ತನ ಹಿಂಡಿ ಓಡಾಡ್ತಾ ಇದ್ದೆ ನೀನು. ಬೇಕಿತ್ತ ನಿನ್ಗೆ? ಇವತ್ತು ನಿಮ್ಗಳಿಗೆ ತಿರುಪತಿ ಪ್ರಸಾದ, ಅಯ್ಯಪ್ಪ ಸ್ವಾಮಿ ಪ್ರಸಾದ, ಧರ್ಮಸ್ಥಳ ಪ್ರಸಾದ, ಮಾರಮ್ಮನ ದೇವಸ್ಥಾನ ಪ್ರಸಾದ ಎಲ್ಲ ತಂದಿಟ್ಕೊಂಡು ಬಂದು ಪ್ರಮಾಣ ಮಾಡಿಸೋಣ ಅಂತ. ನೀನು ಹರಿಶ್ಚಂದ್ರನು ಅಂತ ಹೇಳ್ತೀಯಲ್ಲ, 1 ರೂಪಾಯಿ ತಿಂದಿಲ್ಲ ಅಂತ ಹೇಳ್ತಿಲ್ಲ. ನೀನು 1 ರೂಪಾಯಿ ಹೇಳಲ್ಲ, 99 ಲಕ್ಷನ ನೀನು ಮಾಫಿ ಮಾಡ್ಬಿಡ್ತೀವಿ. ಕೋಟ್ಯಾಂತರ ರೂಪಾಯಿ ತಿಂದಿದ್ಯಾ, ನಾನ್ ಪ್ರಮಾಣ ಮಾಡ್ತೀನಿ. ಇವತ್ತೆಲ್ಲ ಬೇಡ ಅಂತ ಹೇಳೋರೆ ಲೀಡರ್ಸ್ ಎಲ್ಲ. ಒಂದಿನ ಅವಕಾಶ ಕೊಟ್ಟಿಲ್ಲ. ನೆಕ್ಸ್ಟ್ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಿ ನೀವು ಹಬ್ಬದೂಟ ಹಾಕ್ಸಿ ಪ್ರಮಾಣ ಮಾಡ್ತೀವಿ. ನೀನ್ ಇನ್ನೊಂದ್ಸತಿ ಎಲ್ಲ ಓಡಾಡಬಾರ್ದು. ಏನ್ ನಿನ್ ಆಟಗಳು, ದುರಾಂಕಾರಗಳು, ತಿಂದಿ ಪ್ರೆಸ್ ಮೀಟ್ ಮಾಡಿ. ಆ ಪ್ರೆಸ್ ಅವ್ರು ನಿಮ್ಮಲ್ಲೂ ಕಾಲಿ ಕೇಳ್ಕೊಂಡ್ಬಿಟ್ಟಿದ್ದಾರೆ, ಕ್ವಶನ್ ಕೇಳ್ಬೇಡಿ ಅಂತ. ನೀವು ಕೇಳಿದ್ರೆ 500 ಕೋಟಿ ತಿಂದು ಬಂದು ನಿಮ್ ಮುಂದೆ ನಿಂತ್ಕೊಂಡು ಪ್ರೆಸ್ ಮೀಟ್ ಗೊತ್ತಲ್ಲ, ಏನ್ ಧೈರ್ಯ ಇರ್ಬೇಕು ಲೆಕ್ಕ. ಏನಪ್ಪ ಅವರೆಲ್ಲ ಹೇಳೋರು ನಿನ್ನೆಲ್ಲ ಏನೇನು ತಿಂದಿದ್ಯಾ? ಮಸಾಜ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂತೆ. ಮಸಾಜ್ ಗೊತ್ತಿಲ್ಲ ನಿಂಗ? ಶಾಂಗ್ರಿಲಾ ಹೋಟ್ಲಲ್ಲಿ ನಾಗೇಶ್ ಏನಕ್ಕೆ ರೂಮ್ ಬುಕ್ ಮಾಡ್ತೀನಿ ಅವ್ರು ವಿತ್ ಡೀಟೇಲ್ಸ್ ವಿತ್ ಫೋಟೋಗಳು ಕಳಿಸ್ತೀನಿ. ಮಸಾಜ್ ಗೊತ್ತಿಲ್ಲ ಅಂತೆ ರೈತ ಮಗನಿಗೆ. ಶಾಂಗ್ರಿಲಾ ಹೋಟ್ಲಲ್ಲಿ ನಿಮ್ಮ ಅಡ್ಮಿನ್ ನಾಗೇಶ್ ಎಷ್ಟು ಬುಕ್ ಮಾಡಿರೋ ರೂಮ್ಗಳು? ರೂಮ್ ನಂಬರ್, ಫ್ಲಾಟ್ ನಂಬರ್ 312 TC ಪಾಳ್ಯ. ಏನೇನ್ ಕೆಲಸ ಮಾಡ್ತೀಯ ಅಲ್ವಾಗೆ? ನನ್ ತಂಟೆ ಗೊತ್ತೀಯಾ? ಏನ್ಪಾ ನಂಜೇಗೌಡ್ರೆ, ನಮ್ಮ ತಂದೆ ತಾಯಿ ತುಂಬಾ ಒಳ್ಳೆಯವರು. ನನ್ ನೋಡಿದ್ರೆ ಆಗಲ್ಲ. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ? ಯಾರು ಅಲ್ಲ ಅಲ್ವಾ? ಅಂತಂದ್ರೆ ನೀನು ಇನ್ಫಾರ್ಮೇಶನ್ ಕೊಡೋ ನೀನು ಮುಗಿಸ್ಕೊಳ್ಳಿ ಅಂತ. ನಮ್ಮ ತಂದೆ ತಾಯಿ ಜೊತೆ ನಾನು ದುಬೈ, US, ಲಂಡನ್ ಸುತ್ತಿದ್ದೀನಿ ಒಬ್ಬನೇ. ನಮ್ಮ ತಂದೆ ತಾಯಿಗೆ ನಾನೇ ಫೇವ್ರೇಟ್ ಮಗ. ಸ್ವಲ್ಪ ಯಾರು ಸುಳ್ಳು ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ರಿ. ನಿಮ್ಮ ತಂದೆ ತಾಯಿ ವಿಷಯಕ್ಕೆ ಬರೋಣ. ನಾನು ಪಾಪ ಒಳ್ಳೆಯವರಂತೆ ಅವ್ರು ಇಲ್ಲ. ನೀನು ರೈತರ ದುಡ್ಡು, ದಲಿತರ ದುಡ್ಡು,
ಮಹಿಳೆಯರ ದುಡ್ಡು ತಿಂದು ನೀರು ಕುಡಿತಾ ಇದೆಯಲ್ಲ, ಮ್ಯಾಗಿಂದ ಅವ್ರು ನೋಡ್ತಾ ಇದಾರೆ, ಇಂಥ ಮಗನ್ ನಾನು ಯಾಕೆ ಎತ್ತದಪ್ಪ ಅಂತ. ಅರ್ಥ ಆಗಲ್ಲ ನಿಮ್ಗೆಲ್ಲ. ಏನಂತ ಬಾಯಿ ಬಂದು ಒಂದ್ ಅವರ್ ಕೂರ್ಸ್ಕೊಂಡು ನಿಮ್ಮನ್ನ ಮಾತಾಡ್ಸೋದು ಏನೋ ಇದ್ದೆ ಹೇಳು. ತಿನ್ಬಿಟ್ಟು ನಿಮ್ಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ, ನೀವು ತಪ್ಪಿಸ್ಕೊಳ್ಳೋದಕ್ಕ. ಎಲ್ಲ ಅಧಿಕಾರಿಗಳ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ, ನಿಂಗೆಲ್ಲ ಸಪೋರ್ಟ್ ಮಾಡೋದ, ನೀನೇನು ಸೈನ್ ಮಾಡಿರಲ್ಲ, ನನಗ ಇದಕ್ಕೆ ಸಂಬಂಧ ಇಲ್ಲ, ಎಲ್ಲ ಪರ್ಚೇಸ್ ಟೀಮ್ ಇತ್ತು ಅವ್ರು ತಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡೋದು. ನೀನ್ ಕೊನೆಗೆ ಅಧಿಕಾರಿಗಳೆಲ್ಲ ಸೊತ್ತಾಗ್ತಾರ, ನೀನ್ ಸಾಹಸ ಮಾಡೋದು. ಸರ್ 10 ವರ್ಷಕ್ಕಾಗಷ್ಟು ಸ್ಟೇಷನರಿ, ಇನ್ನು 10 ವರ್ಷಕ್ಕಾಗಷ್ಟು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ ಆಗೋಗಿದೆ ಅವಾಗಲೇ ಡೈಲಿ. ಇನ್ನು 10 ವರ್ಷಕ್ಕೆ ಬಾಕಿನೇ ಇಲ್ಲ. ಇನ್ನು ಯಾರು 2 ಸಲ ಅಧ್ಯಕ್ಷ ಆದ್ರೂ ಬಾಕಿನೇ ಇಲ್ಲ, ಯಾರು ಏನು ಕೊಡಂಗಿಲ್ಲ. ಏನಕ್ಕೆ? ಬರೀ ತಿಂದು ನೀರು ಕುಡಿದಿಲ್ಲ. ಯಾವ ಮಟ್ಟಿಗೆ ಆಗ್ಬಿಟ್ಟಿದೆ ನಿಮ್ಮಲ್ಲಿ ಎಲ್ಲ ಪ್ರೆಸ್ ಮೀಟ್ ಬಂದ್ ನಾವು ಮಾಡ್ತಾ ಇದೀವಲ್ಲ, ಹಿರಿಯದು ಗಾಜೆ ಇಲ್ಲ. 3 ಬಿಟ್ಟವನು 3 ದೊಡ್ಡವನು. ಹಂಗಾಗಿ ಇವಾಗ ವರ್ಷ ಚೇಂಜ್ ಮಾಡ್ಕೋಬೇಕು. 3 ಬಿಟ್ಟವನು 4ಗೆ ದೊಡ್ಡವನು. ನೀನು ಹಿಂಗ್ ಬಂದು ಎಷ್ಟೆಲ್ಲ ಮಾಡೋದು. ನೀನೇನ್ ಪ್ರೆಸ್ ಮೀಟ್ ಮಾಡೋದು? ನೀನು ಲೂಟಿ ಹೊಡಿತಾ ಇದೀಯಾ. ಯಾರನ್ನ ಬೈದ್ರು ಬೈಸ್ಕೋಬೇಕು, ಹುಡುಗರೆ ಬೈಸ್ಕೋಬೇಕು. ದುಡ್ಡು ತಿಂತಾ ಇದೆಪ್ಪ, ರೈತರ ದುಡ್ಡು, ಹಾಲು. ಡೈರಿ ಎಲೆಕ್ಷನ್ ನಾನು ಹೆಂಗ್ ಗೆದ್ದೆ ಅಂತ ಹೇಳ್ತೀನಿ. ಡೈರಿ ಎಲೆಕ್ಷನ್ ಹೆಂಗ್ ಗೆದ್ದೆ? 32 ಡೈರಿಗಳು ಸೂಪರ್ ಸೀಟ್ ಮಾಡಿಟ್ಟ. 32 ಡೆಲಿಗೇಟ್ ಫಾರಂ ಮೊದಲೇ ಸೂಪರ್ವೈಸರ್ ಅವನೇನು ಅಲ್ಕಮತ್ ಬೈಬಾರ್ದು. ಅಧಿಕಾರಿಗಳು ಬೈದೇ ಇರ್ತಾರೆ, ಮೊದಲೇ ಇಸ್ಕೊಂಡ್ಬಿಟ್ಟಿರ್ತಾರೆ. ನಿಲ್ಲೋದಂಗೆ ಜೊತೆ ಪೊಲೀಸ್ ಅವ್ರ ಸಪೋರ್ಟ್ ಇಲ್ಲ. ನಿಮ್ಮ ಹೆಂಗಾಗಿದ್ದೀನಿ ಈಗ ಮಾಡೋದು ಎಲೆಕ್ಷನ್. ನಿನ್ಗೊಂದು ಮಾತು ಕೊಡ್ತೀನಿ ನಂಜೇಗೌಡ್ರೆ, ನೀನ್ ಯಾವ ರೀತಿ ಎಲೆಕ್ಷನ್ ಮಾಡ್ದೋ ಅದೇ ರೀತಿ ಮಾಡ್ತೀನಿ. ನಾನು MLA ಆಗಿದ್ದು ಮಾತಿನ ಅದೇ ಕೆಲಸ. ನೀನ್ ಹೆಂಗ್ ಎಲೆಕ್ಷನ್ ಮಾಡಿದ್ಯೋ, ತಪ್ಪು ಮಾಡಿದ್ದೆ ನಿಜ ಮಾಡಿದ್ದೆ ನಿಮ್ಗೆ ಗೊತ್ತಲ್ಲ, ಸೇಮ್ ಫಾರ್ಮುಲಾ ಉಪಯೋಗಿಸ್ತೀನಿ. ನೀನಾದ್ರೆ ತಪ್ಪಿಸ್ಕ. ನಿನ್ಗೆ MLA ಅಂತ 3 ಅಕ್ಷರ, ನಿಮ್ ಪೊಲೀಸ್ ಅವ್ರು ಇಟ್ಕೊಂಡು ನೀನ್ ಆಡ್ತಾ ಇರೋದು ನಾಟಕ. ಇಲ್ಲಾಂದ್ರೆ ನಿನ್ ಕಾರ್ ಲೆಕ್ಕಕ್ಕೆ ಉಳಿಯಲ್ಲ. ನಿನ್ ಗೊತ್ತಿರೋ ಹೇಳ್ತೇನೆ. ಸುಮ್ನೆ ಬಂದು ಕೆಡುತ್ತೀಯ ನಮಗೆ. ಅದೇನು ನಮ್ಮ ಮಕ್ಕ ನೋಡಿದ್ರೆ ಆಗಲ್ಲಂತೇನು ಹಸಿ ಅಂತ. ಹಸಿ ಹೆಂಗಪ್ಪ ಆಗುದು, ತೆಗೆಯೋದು ಹಾಕೊಳ್ಳೋದು ಓದೋದು ಹಸಿ ಅಂತ. ಹಸಿ ಅಂತ ನೀವ್ ನೋಡಿದ್ರೆ ವಾಂತಿ, ಹಾಲು ಜನಕ ವಾಸನೆ ಅಂತಾರೆ ಗೊತ್ತದ. ನನ್ ನೋಡ್ರೆ ನಾನು ಅದಕ್ಕೆ ಹಿಂಗ್ ಬಂದಿದ್ದೀನಿ, ಚೇಂಜ್ ಮಾಡಿಕೊಂಡು. ಹೆಂಗಂದ್ರೆ ಈ ಫೋಟೋ 2000 ಆಗೈತೆ ನಿನ್ನೆಲ್ಲ. ನೀನ್ ಫೋಟೋ ತೆಗಿಸ್ಕೊಳ್ಳ ಹೋಗು. ಸುಮ್ಮನೆ ಮಾತಾಡಿ ಉಳಿಸ್ಕೋಬೇಡ. ಅದೇ ನಮ್ಮಲ್ಲಿ ಏನು ಸ್ಟ್ಯಾಂಡರ್ಡ್ ಇಲ್ಲ ಅಂತ ನನ್ಗೆ ಮಾತಾಡಕ. ಸ್ಟ್ಯಾಂಡರ್ಡ್ ಇಲ್ಲಪ್ಪ, ವಿಚಾರಾಗತ್ತಪ್ಪ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ ಏನು? ಈ ಪತ್ರಕರ್ತರೆಲ್ಲ ನಿನ್ನ ಬೇಜಾರು ಬಿಟ್ಟವ್ರೆ. ಏನಕ್ಕಂದ್ರೆ ನೀನು 4ನೇ ಕ್ಲಾಸ್ 10ನೇ ಕ್ಲಾಸ್ ಗೊತ್ತಿಲ್ಲ, ಎಲ್ಲ ಡಿಗ್ರಿಗಳು ಮಾಡ್ಕೊಂಡು ನಿನ್ ಮಟ್ಟಿಗೆ ಬೆಳೆಯಕತ್ತ. ನಿನ್ ಮುಂದೆ ತಲೆ ತೆಗಿಸ್ಬೇಕು. ಅಷ್ಟು ಡ್ಯೂಟಿ ಮಾಡ್ಕೊಂಡ್ ಬಂದೆ ಅಲ್ಲೇ ಕೂತ್ಕತ್ತೆ ನೀನು. ನಿನ್ನ ಸ್ಟ್ಯಾಂಡರ್ಡ್ ಏನು? ಡ್ಯೂಟಿ ಮಾಡೋದೇ ನಿನ್ ಸ್ಟ್ಯಾಂಡರ್ಡ್. ಇನ್ನೇನು ರೈತ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟವ್ರೆ ನನಗೆ. ಅಲ್ಲ ನಿನ್ನೆ ವೆಂಕಟಾಚಲ ಅವರೆಲ್ಲ ಏನು ಇದು ಮಾಡಿದಾರಲ್ಲ, ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳಿ ಅವ್ರ ಹತ್ರ ಇಸ್ಕೊಂಡು ನಿಮ್ಗೊಂದು ಅನುಕೂಲ ಮಾಡಿಕೊಡ್ತಾ ಇದ್ ನಂಜೇಗೌಡ್ರೆ. ನಿಮ್ ಮೇಲೆ ಆರೋಪ ಬಂದ್ಬಿಟ್ಟಿದೆ, ಅದನ್ನ ನೀಗಿಸ್ಬೇಕು ನಾವು. ಏನಂತ ಏನಾರ ಬಾಧೆ ಬಿದ್ದು CBIಗೆ ಎನ್ಕ್ವೈರಿ ಕೊಡಿಸ್ತೀನಿ. ನನ್ನ ಶಕ್ತಿ ಮೀರಿ ನಿಮ್ಮನ್ನು ಉಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಶಕ್ತಿ CBI ಕೊಟ್ಬಿಟ್ರೆ ನೀವು ದೋಷ ಮುಕ್ತರಾಗಿ ಈಚೆ ಬರ್ತೀರಿ. ಇದೆಲ್ಲ ತಿಂದಿರೋದು 12 ವರ್ಷ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ನೀವು ತಿಂದಿರೋದೆಲ್ಲ ಹಿಡಿದು ಸಾಯಿಸ್ತಾನೆ, ಹುಷಾರಾಗಿರ್ರಿ. ಇಡೀ ನೀವೇ ಹೋಗೋದು, ಅದು ಹೋಗಲ್ಲ, ತಪ್ಪಿಸ್ಕೊತಾನೆ. ನಾನು ಇನ್ನೊಂದು ಮನವಿ ಮಾಡ್ತೀನಿ ಎಲ್ಲ ಡೈರೆಕ್ಟರ್ಸ್ ಅಲ್ಲಿ, ಇಲ್ಲ ಹೋಮಲ್ ಡೈರೆಕ್ಟರ್ಸ್ ಅಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಆಸ್ ಎ ಫ್ಯಾಮಿಲಿ ಮೆಂಬರ್ ನಿಮ್ಮನ್ನೆಲ್ಲ ಕೇಳ್ತೀನಿ. ಈ ಅಪ್ಪ ತಿಂದಿರೋದಕ್ಕೆ ಯಾವ್ದಕ್ಕೂ ಸಾಕ್ಷಿ ಇಲ್ಲ. ನಿಮ್ ಹೆಸರು ಬೇಕಂತ ಕೋರ್ಟ್ಗೆ ಅಂತಂದ್ಬಿಟ್ಟ. ತಿಂದಿರೋ ಕೋರ್ಟ್ಗಳಿಗೆ ಎಲ್ಲೂ ಕೊಡಲ್ಲ. ಇವ್ರನ್ನ ಸಿಕ್ಕಾಕ್ಸಕ್ಕೆ, ಡೈರೆಕ್ಟರ್ಗಳನ್ನ ನಿಮ್ಗೆ ಸಿಕ್ಕಾಕ್ಸಕ್ಕೆ ಆ ಕೋರ್ಟ್ಗಳನ್ನ ಅವ್ರ ಹೆಸರು ಹಾಕೊಟ್ರು. ಈ ತಿಂದ ಕೊಟ್ಟೆ ಅಂತ ಹೇಳಿ ಯಾಕೆ ಹಂಗೆ ಮಾಡ್ಬೋದಾಗಿತ್ತು ಅಂದಿದ್ದು. ನೀವ್ ಮಾತ್ರ ಕೋಟಿಗಳು ಹೆಂಗ ತಗೊಂಡೆ, ಇವತ್ತು ಸಿಕ್ಕಾಕ್ಸಕ್ಕೋಸ್ಕರ ಮಾಡಿದ್ಯಾ? ಎಲ್ಲ ಡೈರೆಕ್ಟರ್ ಅಲ್ಲಿ ಕೈ ಮುಗಿದು ನನ್ಗೆ ಮಾಡ್ತೀನಿ. ಆ ಗೋಲ್ಡ್ ಕ್ಯಾನ್ ವಿಷಯ ಕೊಡ್ತಾನೆ ವಾಪಸ್. ಇಲ್ಲ ಅಂದ್ರೆ ನಿಮ್ ಕೆಟ್ಟ ಹೆಸರು ತಂದ್ಬಿಡ್ತಾನೆ.
ಬೇಕಂತ ಮಾಡಿರೋದಿದ್ದು. ಬೇರೆ ಕಡೆ ನಿಜ ಸಹಾಯ ಮಾಡ್ಬೇಕಾದ್ರೆ 108 ತರ ಮಾಡ್ಬೋದಾಗಿತ್ತು. ಇವ್ರನ್ನ ರೆಕಾರ್ಡ್ ತಂದು ಇವ್ರನ್ನ ಕಂಡಿಗೆ ಶಿಕ್ಷಕ ಮಾಡೋದಿಲ್ಲ. ಹೇಳ್ತಾನಲ್ಲ, ಎಕ್ಸ್ಪೀರಿಯನ್ಸ್ ಐತೆ ನನಗೆ, ನಿನ್ಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಅಷ್ಟು ದೊಡ್ಡವನಂತ. ನೋಡಿ, ಎಕ್ಸ್ಪೀರಿಯನ್ಸ್ ಇರ್ತದೆ, ಈ ಎಕ್ಸ್ಪೀರಿಯನ್ಸ್ ನನ್ನಲ್ಲಿ ಇಲ್ಲ. ನೀನ್ ಹೇಳಿದ್ ನಿಜ, ನಾನು ಒಪ್ಕೊತೀನಿ. 100% ಆ ಎಕ್ಸ್ಪೀರಿಯನ್ಸ್ ಇಲ್ಲ. ಏನ್ ಈ ಎಕ್ಸ್ಪೀರಿಯನ್ಸ್? ಕತ್ತಿಗೂ ವಯಸ್ಸಾಗ್ತದೆ, ಹಾಗಂತೇಳಿ ಮನೆ ಬಂದು ಕೂರ್ಸ್ಕೊತೀರಾ? ಕತ್ತಿಗೆ ವಯಸ್ಸಾಗಿದೆ ಅಂತ ಏನ್ ಮಾಡೋದು? ಅದೇ ಕೆಲಸಕ್ಕೆ ಕೊಡೋದು. ಎಕ್ಸ್ಪೀರಿಯನ್ಸ್ ಎಲ್ಲಿ ತಂದು ಓದ್ತೀರಿ? ಇವನ್ನೆಲ್ಲ ಇಟ್ಕೊಂಡಿ ರೋಮಲ್ಲಿ ಏನ್ ಮಾಡಿದ್ದಾರೆ? ಸ್ಮಾರ್ಟ್ ಫೋನ್ ನಿಲ್ಸ್ಬಿಟ್ಟಾರೆ, ಒಳಗೆ ಬಂದು ತಗೊಂಡಂಗಿಲ್ಲ. ಈಗ ಸ್ಮಾರ್ಟ್ ಫೋನ್ ಒಳಗೆ ತಗೊಂಡೋಗಂಗಿಲ್ಲ. ಕಾರಣ ಏನು ಅಂದ್ರೆ ಫೋಟೋ ಹಿಡಿದ್ಬಿಡ್ತಾರೆ. ಇಷ್ಟು ದೊಡ್ಡ ಹಗರಣ ಇನ್ನು ಜನ್ಮದಲ್ಲಿ ನಡೆಯೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಧೈರ್ಯ ನೋಡ್ಬೇಕು ಪ್ರತಿಯೊಂದಕ್ಕೂ. ಪ್ರತಿಯೊಂದೂ ಯಾವ ರೀತಿ ತಪ್ಪಿಸ್ಕೊಂಡು ಮಾಡ್ತಾರೆ ಅನ್ನೋದಕ್ಕಿಂತ ಮಾಹಿತಿಗಳು ನಿಮಗೆ ನಾಳೆ ನಾಳಿದ್ದು ನೀಟಾಗಿ ಕೊಟ್ಟು ನಿಮ್ಮನ್ನೆಲ್ಲ ಕೇಳಿ ಆಮೇಲೆ ಸಿಬಿಐ ಕಾಣುತ್ತೆ. ಇನ್ನು ನಮ್ಮ ಹೋರಾಟ ಏನಂದ್ರೆ ಸಿಬಿಐ ಹೋದ್ರೆ ಇದು ಈಚೆ ಬರಕ್ ಆಗುತ್ತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಈಚೆ ಬರಲ್ಲ. ನನಗೆ ಗೊತ್ತಿದೆ, ಈ ಸಿಬಿಐ ಹೋಗ್ಲಿಲ್ಲ ಅಂದ್ರೆ ಇದ್ರ ಕತೆ ಏನೇನ್ ಆಗುತ್ತೆ ಅಂತ ನೋಡಿ ಎಲ್ಲ ಬರ್ಕೊಂಡವ್ರೆ. ಅಲ್ಲಿಂದ ಕಳ್ಸಾರೆ, ಮೊಬೈಲಿಂದ ಕಳ್ಸಿರೋದು ಇದು ಇಂತಿಂತ ಮಾತಾಡ್ರಿ ಅಂತ ಹೆಸರು ಹೇಳೋದು. ಎಕ್ಸಾಮಿನೇಷನ್ ಹಗರಣ ಮಾಡಿ ಬರ್ಕೊಟ್ಟಾರೆ. ಯಾರ್ಯಾರಿಗೆ ಬೇಕಾದವ್ರಿಗೆ ಎಲ್ಲ ಬರ್ಸಿರೋದು ಎಲ್ಲಿ ಗೊತ್ತಾ? 312 DC ಪಾಳ್ಯ ಫ್ಲಾಟ್ ಅಲ್ಲಿ ಎಕ್ಸಾಮಿನೇಷನ್ ತಿದ್ದಿರೋದು ನೀವು. ಅವ್ರಿಗೆ ಡೈರಿ ಅವ್ರು ಬಳಕೆ ಕಳ್ಸಿರೋದು. ಈಗ ಡೈರಿ ವರ್ಕ್ ಮಾಡೋರು ಅವ್ರ ಹೆಸರು ಹೇಳಲ್ಲ. ಏನೇನು ಹಗರಣ ಮಾಡಿ ಎಲ್ಲ ಕೊಟ್ಟಾಗ ಅವರನ್ನೇ. ಏನೇನು ಹೇಳೋದು ಅದು ಹೇಳೋದು ಬೇಡ, ಆಮೇಲೆ ಹೇಳ್ತೀನಿ. ಹೇಳಿದ್ರೆ ಎಲ್ಲ ಹುಷಾರಾಗ್ಬಿಡ್ತಾರೆ. ಬಾಳಿಕೆ ಇಲ್ಲಿಂದ ಕೊಡಂಗಿಲ್ಲ ನಿಮ್ಗೆ. ಅದೆಲ್ಲ ಬೇಡ. ನಿಮ್ಗೆ ನಂಜೇಗೌಡ್ರೆ ಇನ್ನೊಂದ್ಸಲ ಕೊಡ್ತೀನಿ. ಈ ಬರೋ ಎಲೆಕ್ಷನ್ ಅಲ್ಲಿ ನಾನೇ ಗೆದ್ಬಿಟ್ಟಿದ್ದೀನಿ. ಅದನ್ನ ನನ್ನ ನೀನ್ ಗೆಲ್ಸಿದಂತೆ. ನಿನ್ನ ಹೆಂಗ್ ನಾನು ಎಲೆಕ್ಷನ್ ನಿನ್ ಜೊತೆ ಇಟ್ಕೊಂಡು ಮಾಡಿದೆ ಗೊತ್ತಾ? ಇವ್ರು ಪಂಚಾಯತಿ ದುಡ್ಡು ಬಿಟ್ಟರೆ ಇನ್ನು ಈ ತಾಲೂಕಲ್ಲಿ ನೀವು ಸೇರ್ಸೇ ಇಲ್ಲ. ನಾನು ನೀನು ನನ್ನ MLA ಮಾಡ, ನಾನು ನಿನ್ನ ಡೈರೆಕ್ಟರ್ ಮಾಡಿ, ನನ್ನ ಚಪ್ಪಲಿಯಲ್ಲಿ ನಾನು ಹೊಡ್ಕೋಬೇಕು. ಇವತ್ತು ಇಷ್ಟಕ್ಕೂ ಕಾರಣ ನಾನೇ. ನಿನ್ನ ಹಾಲು ಕುಡಿಯಕ್ ಬಿಟ್ಟಿದ್ದೆ ನಾನು ಬಡ್ಕೋಗಿ. ಅವತ್ತು ಎಲ್ಲಾರು ಹೇಳಿದ್ರು ಬೇಡ ಬೇಡ, ನಂಜೇಗೌಡ ಸರಿಲ್ಲ, ವಿಷ ಹಾವಿದ್ದಂಗೆ ಹೋದ್ ಕಡೆ ಎಲ್ಲ ಗಲಿ ತಿಂತಾನೆ ಅಂತ ಹೇಳಿದ್ರು. ಎಲ್ಲ ಲೀಡರ್ಸ್ ಹೇಳಿದ್ರು. ನಾನು ಹೇಳಿದ್ ನನ್ನ ಜೊತೆಯಲ್ಲಿದ್ದವನು ಕೇಳ್ಕಂತಾನೆ ಅಂತ ಮೋಸ ಮಾಡ್ಬಾರ್ದು ಅಂತ ಮಾಡಿದ್ರು. ನೀನ್ ನನ್ನ MLA ಮಾಡ್ದ, ನಾನ್ ನಿನ್ ಡೈರೆಕ್ಟರ್ ಮಾಡ್ದೆ. ನಾನ್ ನಿನ್ MLA ನಾನು ಸೋತಾಗ ನನ್ಗೆ ಎಷ್ಟು ಬಂತು? ನೀನ್ ಇದ್ದಕ್ಕಿಂತ 2-3 ಸಾವಿರ ಜಾಸ್ತಿ ಒಟ್ಟು ಬಂತು. ನೀನ್ ಕರೆಕ್ಟ್ ಆಗಿ ಹೇಳ್ಕೊಂಡಿದ್ಯಾ. ನೀನ್ MLA ಮೆಟೀರಿಯಲ್ ಅಲ್ಲ, ನಾನು MLA ಆಗಕ್ಕೆ ಆಸೆನೇ ಇರಲ್ಲ ಅಂತೆಲ್ಲ ಕರೆಕ್ಟ್ ಆಗಿ ಹೇಳ್ಕೊಂಡಿದ್ದೆ. ಯೋಗ್ಯತೆನೂ ಇಲ್ಲ ಗೊತ್ತೆ ಎಲ್ಲ. ನೀನ್ MLA ಆಗಕ್ಕೆ ಕಾರಣ KH ಮುನಿಯಪ್ಪನವ್ರ ಪಾದ ತೊಳೆದು ನೀರು ಕುಡಿಯೋದು ಅವರಿಂದ ನೀನ್ ಆಗಿದ್ದು. ಇಡೀ ಮುಸ್ಲಿಂ ಸಮುದಾಯ ಏನ್ ಮಾಲೂರಿದೆ 300-400 ಕೋಟಿ ಲೂಟಿ ಮಾಡಿರೋದಲ್ಲ ಅವ್ರಿಗೆ ಹಂಚು. ಅವ್ರು ಓಟ್ ಹಾಕಿರೋದು ನಿಂಗ ಅಂತ ಯಾರು ಓಟೇ ಹಾಕಿಲ್ಲ. ಕಾಂಗ್ರೆಸ್ ಪಾರ್ಟಿ ಬಿಫಾರ್ ಅನ್ಕೊಡಿಸ್ತಲ್ಲ KH ಮುನಿಯಪ್ಪನವರು, ಅವರಿಂದ ನೀನ್ MLA. ಇಲ್ಲ MLAನೂ ಇಲ್ಲ. ಒಂದ್ಸಲ ಬಿಟ್ಟು ಓಡಾಗಿದ್ದೆ. ಜಡ್ಪಿ ಎಲೆಕ್ಷನ್ ಬಿದ್ದ 3 ದಿನ ಗೇಟ್ ಹಾಕೊಂಡು ಓಡಾಗಿದ್ದೆ ಮನೆ ಬಿಟ್ಟು. ಅದೇ ಪರಿಸ್ಥಿತಿ. ಸುಮ್ಮನೆ ನಾನ್ ಮಾಡಿದೆ ಅಂತ ಹೇಳ್ತಾ ಇದ್ರೆ ಪೊಲೀಸಲ್ಲಿ ಮುಗಿಬೇಕಾಗ್ತದೆ ಅಂತ ನಾವು. ನೀನ್ ಸಂಬಂಧ ಇಲ್ಲ. ನೀನ್ ಜೈಕಾರ್ಲಿಕ್ಕೆ ನನ್ನ ಜೊತೆ ಓಡಾಡ್ತಾ ಇದ್ದಿದ್ ನಿಜ. ನಮ್ಮ ಹುಡುಗ ಅಂತ ಹೇಳ್ಬೇಕಾಗ್ತದೆ. ಆಮೇಲೆ ನಮ್ಮ ಹುಡುಗ ಎಲ್ಲ MLA ಆಗಿದೆ ಅಂತ ಹೇಳ್ಬೇಕಾಗ್ತದೆ. ನನ್ನ ಜೊತೆ ಜೈಕಾರ್ಲಿಕ್ಕೆ ಓಡಾಡ್ತದೆ. ನನಗೆ ವಯಸ್ಸಾಗೈತೆ, ಗೌರವ ಕೊಡ್ಬೇಕು, ಬೇಡ ಅಂತ ಎಷ್ಟು ತಡೆಯೋಣ? 7 ವರ್ಷ ಸರ್. ಅದ್ MLA ಆದಾಗಿಂದ 7 ವರ್ಷ ಒಂದು ದಿನ ನಂಜೇಗೌಡ್ರೆ ಅಂತ ಪ್ರೆಸ್ ಮೀಟ್ ಮಾಡೋದಲ್ಲ. ಒಂದು ದಿನ ದುರಾಂಕಾರ. ಅದೇ ಈ ಕದ್ದಿರೋ ದುಡ್ಡು ಅಂಬವ ಮದ ಬಂದಿಗ್ ಮಾತಾಡೋದು. ನಿಮ್ಮಲ್ಲಿ ಈ ಯಾವ್ದು ಅಗಲ್ಕೋಟೆದು ಇವಾಗ ಬಂದ್ಬಿಟ್ಟೈತೆ. ಇವಾಗ ಗೊತ್ತಾಯ್ತಂತೆ. ಇಷ್ಟು ದಿನ ಗೊತ್ತಾಗಿಲ್ಲ. ಟೈಟ್ ಆಯ್ತು.
ಕೃಷ್ಣ ಬೈರೇಗೌಡ್ರು ಎಕಡೆ ಎತ್ಕೊಂಡಿರ್ಬೇಕು, ನನ್ನ ಹೆಸರು ಹಾಳು ಮಾಡಿ ಹಿಂಗ್ ತತ್ತಾ ಇದೆ ನನ್ನ ತಲೆಗೆ ಅಂತ ಹೇಳಿರ್ಬೇಕು. ಅದಕ್ಕೆ ಇವಾಗ ಈಗ ಅದು ಹೌದು ಮಾಡೋಣ, ಅಲ್ಲಿ ಸ್ಕೂಲ್ ಕಟ್ಟೋಣ. ಏನ್ ಸ್ಕೂಲ್ ಕಟ್ತೀನಿ? ಸ್ಕೂಲ್ ಅಲ್ಲ, ಏನು ಕಟ್ಟಲ್ಲ. 240 ಎಕರೆ ಉಳಿಸ್ತೀನಿ. ಈಗ 51 ಎಕರೆ ಅಲ್ಲ, 250 ಎಕರೆ 60 ಎಕರೆ ಏನ್ ಅಷ್ಟು ಫ್ರಾಡ್ ಅಲ್ಲ, ಅದನ್ನೆಲ್ಲ ಉಳಿಸ್ತೀವಿ. ನೆಕ್ಸ್ಟ್ ಜನರೇಷನ್ ಉಳಿಸೋಣ. ಅಗಲಕೋಟೆ ಜಮೀನು ಈಗ ನೀವು ಕೇಳಲ್ಲ. 250 ಇಷ್ಟು ದಿನ ಏನ್ ಮಾಡಿದ್ರೆ ಲೆಟರ್ ಬರ್ದಿರೋದು. ಆ ಲೆಟರ್ ಯಾರು? ತಹಶೀಲ್ದಾರ್. ಯಾವ ಡೇಟ್ ಬೇಕಾ ಸೀಲ್ ಹಾಕ್ಕೊಡ್ತಾರೆ. ಇವತ್ತು ಬರ್ದಿದ್ರೆ 2 ತಿಂಗಳ ಬದಲೇ ಅಂತ ಸೀಲ್ ಹಾಕ್ಕೊಡ್ತಾರೆ. ಎಲ್ಲಿಗೆ ತಂದಿಕ್ಕಿದ್ವಿ? ಪಾಪ SP ಅವರ ಸೇಲ್ 50 ಲಕ್ಷ ವಸೂಲಿ ಮಾಡಿದ್ದೀವಿ. SP ಅವ್ರ ಗಮನಕ್ಕೆ ಬಂದಿದೆಯಲ್ಲೋ, ಕಾಂಪೌಂಡ್ ಹಾಕಕ್ಕೆ ರೈತರನ್ನ ಕಡಿಯಕ್ಕೆ ಅಗಲಕೋಟೆ ಜಮೀನಿಗೆ 50 ಲಕ್ಷ ವಸೂಲಿ ಮಾಡ್ಯಾರೆ ಅಂತ ಜನಗಳು ಹೇಳ್ತಾವ್ರೆ. ಅದನ್ನ ಪರಿಶೀಲನೆ ಮಾಡ್ಬೋದು. ಈಗ ನಾನು ಅದನ್ನ ಹೇಳ್ಬೇಕಂದ್ರೆ ಪ್ರೂಫ್ ಕೊಡ್ಬೇಕಲ್ಲ. ಜನ ಹೇಳಿದ್ದು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಕಾಂಪೌಂಡ್ ಹಾಕಕ್ಕೆ ಇರೆಗ್ಯುಲಾರಿಟೀಸ್ ಇದೆಯಲ್ಲ, ಕಾಂಪೌಂಡ್ ರಾಜಕಾಲುವೆ ಇವನ್ನೆಲ್ಲ ಸೇರ್ಸ್ ಹಾಕೊಳ್ಳಕ್ಕೆ ಪೊಲೀಸರ ರಕ್ಷಣೆ, ಅಗಲಕೋಟೆಯವ್ರನ್ನ ಹೊಡೆಯಕ್ಕೆ, ಕೆಂಪಸಂದ್ರದವ್ರನ್ನ ಓಡಿಸಕ್ಕೆ, ಬಯಗಿಡ್ಸಕ್ಕೆ. ಕಣ್ಣು ನಿಂತಿದ್ದು ಓಪನ್ ರೋಡ್ ರಾಬರಿ ಇದ್ದಂಗೆ. ಪಾಪ SP ಅವ್ರು ಒಳ್ಳೆಯವ್ರು ಇದ್ದಂಗಿದ್ದಾರೆ. ಅವ್ರು ಗೊತ್ತಿದೆಯೋ ಇಲ್ಲೋ ನೀವು ತಿಳಿಸಿ. SP ಅವ್ರಿಗೆ ನಿಮ್ ಮುಖಾಂತರ ತಿಳಿಸ್ತೀನಿ. ಇವ್ರೇನೋ ಮಾಡಿದ್ದಾರೆ, ನಿಜಾನ ಸುಳ್ಳ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸುಮ್ಮನೆ ಇದ್ರೆ ಒಳಗೆ ಸುಮ್ಮನೆ ಪೊಲೀಸ್ ಅವರು ಅಡ್ಡ ಬರ್ತಾರ? ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗೋದು ಅಡ್ಡ ಹಾಕಕ್ಕೆ. ಓಂ ಪ್ರಕಾಶ್ ಗೌಡ್ ಯಾಕಂದ್ರೆ ಹೇಳಿದ್ವಿ ಪೊಲೀಸ್ ಅವ್ರ ಕೆಲಸ ಮಾಡ್ತಾರೆ. ಇವೆಲ್ಲ ಜಾಸ್ತಿ ದಿನ ಇರಲ್ಲ, ತಲೆ ಬರ್ತದೆ. ಏನೋ ಅವ್ರ ಸಣ್ಣ ಪಣ್ಣ ಕೆಲಸ ಮಾಡಿದ್ರೆ ದಿನಾ ಮನೆಗೆ ತೊಳೆಯಕ್ ಹೋಗ್ತಾರೆ. ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದ ಅವಮಾನ. ಸಮಸ್ತ ಕಾಂಗ್ರೆಸ್ ಮುಖಂಡರಿಗೆ, ಜಿಲ್ಲೆಯವರಿಗೆ ಮನವಿ ಮಾಡ್ತೀನಿ. ನಮಗೆ ಪಾರ್ಟಿ ಮೇಲೆ ಮಾತಾಡ್ತೀವಿ ಹೊರತು ವೈಯಕ್ತಿಕವಾಗಲ್ಲ. ಇದನ್ನ ಫಸ್ಟ್ ರಿಸೈನ್ ಮಾಡಿಸಿ ಮುಂದುವರಿಸಿ. ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆಲ್ಲ ಇಲ್ಲಲ್ಲ, ಸುತ್ತಮುತ್ತ ಎಲ್ಲಾ ಜಿಲ್ಲೆಗಳಲ್ಲೂ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಸಮಸ್ತ ಕಾಂಗ್ರೆಸ್ ಅಲ್ಲಿ ಮನವಿ ಮಾಡ್ತೀನಿ. ಆಸ್ ಎ ಪಾರ್ಟಿ ವಿಲ್ ಫೈಟ್. ಈ ತರ ಇಷ್ಟು ಲೂಟಿ ನೋಡ್ಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ಏನು ನೈತಿಕತೆ ಇರ್ತದೆ? ಎಷ್ಟು ಜನ ಸೀನಿಯರ್ಸ್ ಇದ್ದಾರೆ? ಜಯಸಿಂಹ ಅವರು ಇದ್ದಾರೆ, ಡೈರೆಕ್ಟರ್ಸ್ ಇಂಥ ಒಳ್ಳೊಳ್ಳೆಯವರಿದ್ದಾರೆ. ಯಾರು ಮಾಡಿ ಈ ಗಬ್ಬನ ತೊಳೆದು ಇಷ್ಟೆಲ್ಲ ಆರೋಪಗಳು ಬಂದ್ರು ಎಲ್ಲ ಸುಮ್ಮನೆ ಕೂತಿದ್ದೀರಿ ಅಂದ್ರೆ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ರೈತರ ದುಡ್ಡು ತಿನ್ನಕ್ಕೆ, ದಲಿತರ ದುಡ್ಡು ತಿನ್ನಕ್ಕೆ, ಬಡವರ ದುಡ್ಡು ತಿನ್ನಕ್ಕೆ, ಮಹಿಳೆಯರ ದುಡ್ಡು ತಿನ್ನಕ್ಕೆ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದೇ ಇದು ಪ್ರೂಫ್. ದಯವಿಟ್ಟು ಇದನ್ನ ಫಸ್ಟ್ ಕೆಳಗಿಳಿಸಿ. ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಇನ್ನು ನನ್ನ ಬಗ್ಗೆ ಅದು ಏನೇನು ಮಾತಾಡೋದು ಗೊತ್ತಿಲ್ಲ. ನೀವೇನಾರ ಕೇಳಿದ್ರೆ, ಏನಾರ ಕ್ವಶನ್ಸ್ ಇದ್ರೆ ಸ್ಪಷ್ಟವಾಗಿ ಹೇಳ್ತೀವಿ. ಒಳ್ಳೆ ಕ್ವಶನ್. ಪಾಪ ಯಾವ ಡೈರೆಕ್ಟರ್ಗಳಿಗೆ ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತೀನಿ. ಅವತ್ತು ಚಂಡಿಕಾ ಯಾಗ ಹೋಮ ಮಾಡೋದು, 150 ಜನ ಪೂಜಾರನ್ನು ಕರ್ಸೋದು, ಅವ್ರಿಗೆಲ್ಲ ಬಟ್ಟೆ, 10 ಹೋಮ ಕುಂಡುಗಳು ಮಾಡಿಸೋದು, ಎಲ್ಲ ಮಾಡಿಸಿ ಡೈರೆಕ್ಟರ್ಗಳಿಗೆ ಪ್ರಸಾದ ಕೊಟ್ಟು ಕಳಿಸೋದು. ಇದನ್ನೆಲ್ಲ ಬಿಲ್ ಈ ಸಾಂಗ್ ಮಾಡ್ಕೊಂಡು ಅರ್ಥ ಆಯ್ತಲ್ಲ. ಕೇಳಿದ್ರೆ ಹೋಗಕ್ಕೆ ನೀವು ಬಂದಿದ್ರಲ್ಲ ಪ್ರಸಾದ ನೀವು ಆ ಟೈಪ್. ಪಾಪ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ಇದ್ರ ಅರಿವೇ ಇಲ್ಲ. ಇಷ್ಟು ದೊಡ್ಡ ಮಟ್ಟದ ಹಗರಣ ಅಂತ ಅವ್ರಿಗೆ ಭಯ ಬಿದ್ದಬಿಟ್ಟಾರೆ. ಯಾವಾಗ ನಡೀತಿದ್ದು? ನಾವೆಲ್ಲ ಇಲ್ಲೇ ಇದ್ವಲ್ಲ. ಹೆಂಗಿರ್ತದೆ? ಒಂದು ಮಿಷಿನ್ ತಗೊಳಕ್ ಹೋದ್ರೆ ಡೈರೆಕ್ಟರ್ ಕರ್ಕೊಂಡು ಹೋಗಕ್ಕಾಗಲ್ಲ. ಇವ್ರದೇ ಪರ್ಚೇಸ್ ಕಮಿಟಿ ಒಂದ್ 4 ಜನ ತಗ 3 ಕೋಟಿ ರೂಪಾಯಿ ಐಸ್ ಕ್ರೀಮ್ ಮಿಷಿನ್ ಅಂದ್ರೆ 7 ಕೋಟಿ ಬರ್ತಾ. ಇವ್ರಿಗೆ ಗೋಲ್ಡ್ ಕ್ಯಾನ್ ಕೊಟ್ಬಿಟ್ಟಾರಲ್ಲ, ಮಾತಾಡಂಗಿಲ್ಲ, ಭಯ ಪಡಿಸ್ತಾರೆ. ಪಾಪ ಅವ್ರು ಕೇಳಿದ್ರ? ಅವ್ರನ್ನ ಬುಕ್ ಅಲ್ಲಿ ರೆಕಾರ್ಡ್ಸ್ ತಂದಿರೋದೇ ಆ ಉದ್ದೇಶ, ಇವ್ರು ಮಾತಾಡದೇ ಇರ್ಲಿ ಅಂತ. ಸಮಸ್ತ ಡೈರೆಕ್ಟರ್ ಮನವಿ ಮಾಡ್ತೀವಿ. ಫಸ್ಟ್ ಗೋಲ್ಡ್ ಕಾಯಿನ್ ಬಿಸಾಕ್ ಕೊಡಿ. ನಿಮ್ಮ ಬಂದಿರೋ ಕಳಕ್ಕಲ್ಲ ನಿವಾರಿಸ್ಕೊಬಿಡಿ. ಆಮೇಲೆ ಬರೀ ನಮ್ಮನೆ ಸಿಕ್ಕಾಕೊಳ್ಳೋದು. ನಿಮ್ಗೆ ಯಾವ್ದು ತಪ್ಪಿಲ್ಲ, 100% ಹೇಳ್ತೀವಿ. ನಮ್ಗೆ ಗೊತ್ತು ಹೆಂಗ್ ಶಿಕ್ಸ್ ಮಾಡ್ತಾರೆ, ಏನ್ ಮಾಡ್ತಾರೆ. ನಾನು ನೋಡಿದ್ದೀನಿ ಕಥೆಗಳೆಲ್ಲ. ದಾಖಲೆ ಕೊಟ್ಟರೆ ನೀವು ಯಾರು ರಾಜಕೀಯ ಅಯ್ಯೋ ಅಂತ ಕಾಲಕ್ಕೆ ನ್ಯಾಯ ನಿಮ್ ಜೊತೆಗೆ ಬರ್ತಾರ ಬರಂಗಿದ್ರೆ ನಾನ್ ದೇಶ ಬಿಟ್ಟು ಹೊರಟೋಗ್ತೀನಿ. ಸವಾಸ ಎಲ್ಲಾರು ಉಂಟ ಇಷ್ಟೆಲ್ಲ ಮಾಡಿ ನನ್ನ ಊರು ಬಿಟ್ಟು ಅನ್ನೋ ಬಿಡ್ತಾರೆ ಆಮೇಲೆ ಅಲ್ವಾ. ನಾನೇನ್ಕೋ ಮಾಡಿದ್ರಿ ಅಂತ
ಇವೆಲ್ಲ ಮಾಡೋದು ಬೇಡ ಸಮಯ. ಫಸ್ಟ್ ಬಾರಿ ನಾನು ಮಾಡಿದೆ ಅಂತ ಹೇಳ್ಕೊಂಡೆ ತಿರ್ತಾನೆ, ಊರೆಲ್ಲ ಉಗಿತಾರೆ. ಇದು ನನಗೆ ಮಾಡ್ಲಿಲ್ಲ, ಶೆಟ್ರ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಹೇಳಿದ್ನ ಸತಿ ಹೇಳಿದ್ರೆ ನಿಜ ಆಗ್ತದೆ ಅಂತ ಕೇಳೋದು ಅಲ್ವಾ. ಮೊನ್ನೆ ಬಂದು ಎಣ್ಣೆ ಹೇಳ್ತಾನೆ 50,000 ಓಟ್ ಎಲ್ಲೋಯ್ತು ಅಂತ. MP ಎಲೆಕ್ಷನ್ ಅಲ್ಲಿ 50,000 ಓಟ್ ಎಲ್ಲ ಹೋಗ್ತಪ್ಪ. ನಿನಗ್ ಬಿದ್ದೈತೆ, ನೀನು ಅಭಿವೃದ್ಧಿ ಮಾಡಿದ್ದಿಲ್ಲ, ನಿನಗ್ ಬಿದ್ದಿರೋದು. ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಿಲ್ಲ, ನಿನಗ್ ಬಂದಿರೋದ ನೀನು ತಗೊಳಕ್ ರೆಡಿ ಇಲ್ಲ. ಎಲ್ಲೋ ಹೋಯ್ತು. ನಾಳೆ ಇತ್ತು ಧರ್ಮಸ್ಥಳ ಪ್ರಸಾದ ಬರ್ತದೆ, ನೀವು ಕರೀರಿ, ಆಣೆ ಮಾಡ್ಬಿಡೋಣ, ಮುಗ್ದೇ ಹೋಯ್ತು. ನಾನ್ ಆಣೆ ಮಾಡ್ತೀನಿ, ಇದ್ರಲ್ಲಿ ನಾನೇನಾರ ದುಡ್ಡು ತಿಂದಿರೋದು ಸುಳ್ಳು ಹೇಳ್ತಾ ಇದ್ದರೆ ನನ್ನ ಮನೆ ಹಾಳಾಗೋಗ್ಲಿ, ಇಲ್ಲ ಅಂದ್ರೆ ತಿಂದಿರೋರ್ ಮನೆ ಹಾಳಾಗೋಗ್ಲಿ ಅಂತ ಪ್ರಮಾಣ ಮಾಡಿ ಅಂತ ಹೇಳಿ ಕರೀರಿ. ಫಿಕ್ಸ್ ಅವಲ್ಲ. ಇಲ್ಲಿ ಗೋ ಪ್ರೆಸ್ ಮೀಟ್ ಧರ್ಮಸ್ಥಳ ಮುಗಿಸ್ಕೊಂಡ್ಬಿಡ್ತಾನೆ. ಇಲ್ಲೇ ಕೋಲಾರಲ್ಲೇ ಎಲ್ಲ ಪ್ರಸಾದಗಳು ತಂದು ಇಟ್ಬಿಡೋಣ. ಕರೀತೀರಾ ಸರ್? ಈಗ ಸಿಬಿಐ ಯಾರು ತಗೊಳ್ಳೋದು? ಹಿಂಗಿಂಗ್ ಆಡ್ತೀನಿ ಅಂತೆ, ಹಿಂಗಿಂಗ್ ಆಡೋದು ಅಸಹ್ಯ ಅಂತೆ ಅಂತೀನಿ ನೋಡಿದ್ರೆ. ಇನಿಷಿಯೇಟಿವ್ ಯಾರು ತಗೋತೀರಿ? ಎಲ್ಲಾ ಪ್ರಸಾದಗಳು ಇಲ್ಲೇ ಇಟ್ಬಿಡೋಣ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ದೈವ ಭಕ್ತಿ, ದೈವ ನಂಬ್ಕೊಂಡೆ ಬದುಕ್ತಾ ಇರೋರು, ನಮಗೆಲ್ಲ ಮಿಗಿಲಾದ ಶಕ್ತಿ ಇದ್ರೆ ನಮ್ ನಂಬಿರೋರು. ಅದ್ರ ಮೇಲೆ ಹಿಂದಿನ ದೇಶಕ್ಕೆಲ್ಲ ಗೊತ್ತು. ಅದ್ರ ಮೇಲೆ ಒಂದು ಪ್ರಮಾಣ ಮಾಡ್ತಾನೆ ಇದ್ರೆ ಇದ್ದಂತ ನಮ್ಮ ದೇಶಕ್ಕೆ ಗೊತ್ತಾಗ್ತೀವಿ. ದುಡ್ಡುಗೋಸ್ಕರ ಏನ್ ಬೇಕು ಹಣೆ ಇರ್ತಾರೆ, ಮಕ್ಕಳ ಮೇಲೆ ಹಣೆ ಇರ್ತಾನೆ, ಎಲ್ಲಾರ ಮೇಲೆ ಹಣೆ ಇರ್ತಾನೆ ಅನ್ನೋದು ಟ್ರೂ ಆಗಿ. ಸರ್, ಈಗ ಈ ಹಗರಣದ ಬಗ್ಗೆ ನೀವು ಒಬ್ಬರೇ ಆರೋಪ ಮಾಡ್ತಾ ಇದ್ದಾರೆ. SN ನಾರಾಯಣ ಸ್ವಾಮಿ ಕೂಡ ಆರೋಪ ಮಾಡಿದ್ರು, ಅವ್ರು ದೂರು ಕೂಡ ಕೊಟ್ಟಿದ್ರು ಸರ್. ಅಲ್ಲ ಪ್ರೂಫ್ ನಾಲ್ಕಲ್ಲ ಇದು. SN ನಾರಾಯಣ ಸ್ವಾಮಿ ನಾನು 150 ಕೋಟಿ ಬಿಟ್ಬಿಟ್ಟಿದ್ದೀನಿ, ಅವ್ರು 512 ಕೋಟಿ ಅಂತ ಅವರ MLA. ಅಲ್ಲ ಸರ್, ತನಿಖೆ ಏನಾಯ್ತು? ಅವ್ರು ಕೊಟ್ಟು ಎಷ್ಟು ತನಿಖೆ ಮಾಡಲ್ರಿ. ಲೋಕಾಯುಕ್ತ ಕೇಳ್ರಿ, ರಿಟೈರ್ಡ್ SP ಇರ್ತಾರೆ ಲೋಕಾಯುಕ್ತ. ಫಾರೆಸ್ಟ್ ನ ಹೊಡಾಕೋರಲ್ಲ, ಅದು ಕೋರ್ಟ್ ಲೋಕಾಯುಕ್ತಗೆ FIR ಮಾಡಿ ಕಳಿಸ್ತಾರೆ. ಅವ್ರು ರಿಟೈರ್ಡ್ ಸ್ಟೇಜ್ ಅಲ್ಲಿ ಎಷ್ಟು ದುಡ್ಡು ಕೊಟ್ಟರು, ಯಾರು ಕೊಟ್ಟರು ಅನ್ನೋದು ತಗೊಂಡು ಹೊಟ್ಟೋದ್ರೆ ಅಪ್ಪ, ದುಡ್ಡು ತಗೊಂಡೆ ಬಾರ್ಬಿಟ್ಟು ಹೊಟ್ಟೋರು. ಏನ್ ಮಾಡೋದು? ಸರಿ, ಗೋಮುಲ್ ಗೋವರ್ಧನ್ ಅಂತಿದ್ರು ಅವರು ರಿಟೈರ್ಡ್ ಸ್ಟೇಜ್ ಅಲ್ಲಿ. ಯಾರೆಲ್ಲ ಅವ್ರನ್ನೂ ಕೂಡ ಕರೆಸ್ತೀವಿ. ಇದು ಯಾವಾಗ ಇದೆಲ್ಲ ಇಚ್ಛೆ ಬರ್ತದೆ ಅಂದ್ರೆ CBI ಹೋದಾಗ ಬರ್ತದೆ. ಅವ್ರು ಹೇಳಿದ್ದಾರೆ CBI ಕೊಟ್ಬಿಟ್ಟಿಲ್ಲ, ನಾವೇ ಪ್ರಯತ್ನ ಮಾಡಿ ಅವ್ರು ಕೊಡ್ಸಕ್ಕಾಗಲ್ಲ ಪಾಪ. ಸರ್, ಈಗ ಗೋಮುಲ್ ವಿಚಾರ ಮಾಡಲ್ಲ, ನಾವು ಓಟ್ ಕೊಡ್ತೀವಿ, ಇದೆಲ್ಲ ದಾಖಲೆಗಳು ಕೊಡ್ತೀವಿ. ನೀವು ಹೇಳಿದ್ರಲ್ಲ, ಇಷ್ಟೊಂದು ಲೋಪದೋಷಗಳಿದೆ, ಎಲ್ಲ ಏನು ಸಂಸ್ಥೆಗಳಿವೆ ಫೇಲ್ಯೂರ್ ಆಗಿವೆ ಮಾಡಕ್ಕೆ. ಅದಕ್ಕೆ CBI ಕೂಡ ಒಳ್ಳೇದು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಇದೇ ನಮ್ಮ ಹೋರಾಟ. 12 ವರ್ಷದ್ದು ನೀವೇನಾದ್ರೂ ಸ್ಟೇಟ್ಮೆಂಟ್ ತಗೊಂಡ್ರೆ ಸರ್, ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ 14 ವರ್ಷ ಕೊಟ್ಟಿದ್ದೀನಿ ತಗೊಳ್ಳಿ ಅಂತ ಇದ್ದಾರೆ. ನಿಮ್ಗೆ ಕೊಡ್ರಿ, ನೀವು ತಗೊಂಡ್ಬಿಟ್ರೆ ನಿಮ್ ಕಾಲ್ಗೆಲ್ಲ ಹೋಗ್ಬಿಡ್ತೀನಿ. ಕೊಡಲ್ಲ. ಪೂರ್ತಿ ಎನ್ಕ್ವೈರಿ ಯಾರ ಮೇಲೆ? ಅಧಿಕಾರಿಗಳ ಮೇಲೆ ಮಾಡಿ ಅಂತ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸರ್, ಈಗ CBI ಕೊಡಬೇಕಾದ್ರೆ ದಾಖಲಾತಿ ಬೇಕಲ್ಲ ಸರ್? ಎಲ್ಲ ತಗೋತೀವಿ. ಆ ದಾಖಲಾತಿಗಳು ಕೋರ್ಟ್ ಮುಖಾಂತರ ತರಿಸ್ಕೊತೀವಿ. ನಮ್ಗೆ ಕೊಡಲ್ಲ. ಎಷ್ಟೊಂದ್ ಜನಕ್ಕೆ RTI ಹಾಕೋರೆ, ಇದು ವ್ಯಾಪ್ತಿಗೆ ಬರಲ್ಲ, RTI ವ್ಯಾಪ್ತಿಗೆ ಬರಲ್ಲ ಅಂತ ರಿಜೆಕ್ಟ್ ಮಾಡ್ಯಾರ. ಎಷ್ಟು ಜನ ಕೊಟ್ಟಾರ ನೋಡಿ. RTI ವ್ಯಾಪ್ತಿಗೆ ಬರಲ್ಲ ಅಂತೆ ಕೋಆಪರೇಟಿವ್. ಇತ್ತಿಂದ ರೂಲ್ಸ್ ಇತ್ತಿಂದೆಲ್ಲ ಇನ್ನೇನ್ ಹೇಳೋದು ನಮ್ಮ ಮೇಲೆ? ಏನಾದ್ರು ಇದ್ರೆ ಹೇಳ್ರಿ. ಏನಾರ ಇಷ್ಟ ಆರೋಪ ಇದ್ರೆ ನಾನು ಇವಾಗಲೇ ಕ್ಲಾರಿಫೈ ಮಾಡ್ಬಿಟ್ಟು ಹೋಗ್ತೀನಿ. ಈಗ ಮಾಲೂರ್ಗೆ ಅವ್ರು 5 ವರ್ಷ ಇದ್ರು, ಏನ್ ಕೊಡುಗೆ ಅವ್ರದ್ದು, ಏನ್ ಮಾಡಿದಾರೆ ಹೇಳಿ ಅಂತ. ಏನು ಕೊಡುಗೆ ಇಲ್ಲ, ಅದಕ್ಕೆ ಸೋಲ್ಸರ್ ಆಗೋದಾ? ಅವ್ರ ಪ್ರಶ್ನೆ ನಿಮ್ ಕೇಳ್ತಾರ ಸರ್? ಸೋತಿದ್ದೀನಲ್ಲ, ದೇರ್ ಇಟ್ಸ್ ದ ಮ್ಯಾಟರ್. ನಾನು ಕೊಡುಗೆ, ನನ್ನ ಡೆವಲಪ್ಮೆಂಟ್ ಶಾರ್ಟೇಜ್ ಇರೋದ್ರಿಂದ ನಿಮ್ಗೆ ಗೆಲ್ಸಾರೆ. ನೀನ್ ಮಜಾ ಮಾಡ್ತಾ ಇದ್ದೀನಿ. ಅರೇನಾ ಖುಷಿನಾ? ಬಟ್ ಹಿಂಗ್ ಒಪ್ಕೋಬೇಕು, ಹಿಂಗ್ ಮಾತಾಡಕ್ಕೆ ಆಗಲ್ಲ. ನೆಕ್ಸ್ಟ್ ಕ್ವಶನ್ ಮಾಡಿ ನೋಡಿ, ನನ್ನ ಬಂದು ಕೂತ್ಕ ನನ್ ಮುಂದೆ. ಡೆವಲಪ್ಮೆಂಟ್ ಅಲ್ಲ, ಇನ್ನು ಭ್ರಷ್ಟಾಚಾರದ ಬಗ್ಗೆ ಒಂದ್ ಆಗ್ಬೇಕು. ಡೆವಲಪ್ಮೆಂಟ್ ಅಂದ್ರೆ ಯಾರು ತಂದಿದ್ರು ನಾನ್ ತಂದೆ ಅನ್ನೋದಲ್ಲ. ಕರೆಕ್ಟ್ ಕರೆಕ್ಟ್. ಕುಮಾರಣ್ಣ ಕೂಡ ಬೇಸರ ಪಟ್ಟು ಏನ್ ವಿಷಯಕ್ಕೆ ನನ್ಗೆ ಇವ್ರು ಟಿಕೆಟ್ ಕೊಡ್ತೀರ, ನಂಜೇಗೌಡ ಕೊಡ್ತಾರೆ. ನನಗೆ ಕೊಡಬೇಡ ಅಂತ ಹೇಳಿದ್ರು ಹೋಗಿರು. ಕುಮಾರಣ್ಣವ್ರ ಬೇಸರ ಅಲ್ಲ, ಕುಮಾರಣ್ಣವ್ರ ಹತ್ರ ಎಷ್ಟು ಚೆನ್ನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಕುಮಾರಣ್ಣವ್ರಿಗೆ ನನಗೆ ಇವತ್ತು ಯಾವ್ದು ಮನಸ್ತಾಪನೂ ಇಲ್ಲ. ಒಂದೇ ಕಾಂಗ್ರೆಸ್ಗೆ ಎಲೆಕ್ಷನ್ ಮಾಡ್ಬೇಕು ಆ ಪರಿಸ್ಥಿತಿ ಬಂತು. KH ಮುನಿಯಪ್ಪನವ್ರು ನಿಂತಾಗ
ನಾನು ಅವತ್ತು ಕಾಂಗ್ರೆಸ್ಗೆ ಮಾಡಿದ್ರೆ ನಾನು ರಾಜಕೀಯವಾಗಿ ಸೋತೋಗಿದ್ದೆ. ಆ ನಿರ್ಧಾರ ಏನು ಇವೆಲ್ಲ ಹುಟ್ಟಿಸ್ಕೊತಾರೆ. ಅದೀಗ ಕುಮಾರಣ್ಣ ಅವ್ರು ಕಾಲು ಹಿಡ್ಕೊಂಡು ಪೂಜೆ ಮಾಡ್ಬೇಕಿತ್ತು. ಕುಮಾರಣ್ಣ ನನಗೆ ಗೆದ್ದಿದ್ದು ಬರ ನಮ್ಗೆ ರಾಮೇಗೌಡರು ಓಟ್ ಡಿವೈಡ್ ಆಯ್ತು ಅಲ್ವಾ? ಎಲ್ಲ ನಿಮ್ಗೆ ಗೊತ್ತಿದೆ. ಯಾರಿಗ ಎಲೆಕ್ಷನ್ ಹೆಂಗ್ ಗೊತ್ತೆ, ಎಲ್ಲ ಸೇರ್ಕೊಂಡು ನಾನು ವಿರುದ್ಧ ಮಾಡೋದು. ಜಿಲ್ಲೆ 10 ಜನ ಸೇರ್ಕೊತಾರೆ ನನ್ನ ಸೋಲ್ಸಕ್ಕೆ. ಜಿಲ್ಲೆ ಎಲ್ಲ ಸುತ್ತಮುತ್ತ ಲಿಸ್ಟ್ ಕೊಡ್ತೀನಿ ನನ್ನ ಸೋಲ್ಸಕ್ಕೆ ಎಷ್ಟು ಜನ ಓಡಾಡ್ತಾರೆ. ನಾನು ಒಬ್ಬನೇ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಬೇಕು, ಫೇಸ್ ಮಾಡ್ತೀನಿ. ಇವ್ರನ್ನೆಲ್ಲ ದೊಡ್ಡ ದೊಡ್ಡ ಒಬ್ಬೊಬ್ರು 10,000 20,000 ಕೋಟಿ ಅವ್ರು ಬಂದು ನಾನು ಸೋಲ್ಸೋದು. ಸರ್, ಈಗ ಎನ್ ಡಿ ಎ ಬಗ್ಗೆ ಮಾತಾಡಿದ್ದಾರೆ ಸರ್. ಎನ್ ಡಿ ಎ ಬಗ್ಗೆ ಮಾತಾಡಿದ್ದಾರೆ. ಉಡಿ ವಿಜಯ್ ಕುಮಾರ್ ಅವರು ಜೆಡಿಎಸ್ ಬಂದ್ರೆ ಡಿಸ್ಟರ್ಬ್ ಆಗಿದ್ದಾರೆ, ಅದಕ್ಕೆ ಹಿಂಗ್ ಮಾತಾಡ್ತಾರೆ. ನಾನು ಯಾಕೆ ಡಿಸ್ಟರ್ಬ್ ಆಗಿದ್ದೀನಾ? ಅಲ್ಲ, ಅವ್ರ ಪಾಡಿಗೆ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ ನನ್ನ ವಿಚಾರಕ್ಕೆ ಅಂತ. ಇವ್ರ ವಿಚಾರ ನೀನು ಲೂಟಿ ಮಾಡೋದನ್ನ ಬಿಡಕ್ಕಾಗ್ತದ? ಈ ಗುಡಿ ವಿಜಯ್ ಕುಮಾರ್ ಅವ್ರದ್ದು ಬಿಟ್ಟ, ಅಗಕೋಟೆ ಅವ್ರದ್ದೇನೋ ಇನ್ವಾಲ್ವ್ಮೆಂಟ್ ಐತೆ ಅಂತ ಬಿಟ್ಟ, ನಾನು ಕಾಂಪ್ರಮೈಸ್ ಹಾಕೋದಾಗಿದ್ದ ಬಿಡ್ಲಿಲ್ಲ. ಅಗಲಕೋಟೆ ವಿಚಾರದಲ್ಲಿ ನಮ್ಮನ್ನೆಲ್ಲ ಹೊರಗಡೆ ತರ್ತಾ ಇದ್ದಾರೆ. ಇನ್ನು ಹೊರಗಡೆ ತರೋದಲ್ಲ, ಒಳಗಡೆ ಇಟ್ಕೊಂಡಿದ್ದಲ್ಲ, ಅದನ್ನ ತೆಗೀಚೆ ಅಂತ ಹೇಳೋದು. ನೀನೆಲ್ಲ ತಗೊಳ್ಳೋದು ಯಾಕೆ ಗೊತ್ತಿಲ್ಲ ನೋಡ್ರಿ. ಇಷ್ಟು ದೊಡ್ಡ ಹಗರಣ, ಇದ್ನ ಹೆಸರೇ ಎಲ್ಲಾರ ಪೇಪರ್ ಒಂದು ಸೈನ್ ಬರ್ತದ ನೋಡ್ರಿ. ಮೊದಲಿಂದ ಮಾಡಿ ನೋಡಿ, ಸೈನ್ ಹಾಕ್ಬಾರ್ದು, ನಾನು ಕಳ್ತನ ಮಾಡ್ತಾ ಇದ್ದೀನಿ, ಹೊಡಿತಾ ಇದ್ದೀನಿ ಗೊತ್ತಿರ್ತದೆ. ಯಾರ ಕೈಯಲ್ಲಿ ಸೈನ್ ಮಾಡಿಸೋದು? ಅದು ಅಧಿಕಾರಿಗಳ ಕೈಯಲ್ಲಿ. ಗೋಲ್ಡ್ ಕಾಯಿನ್ ಇತ್ತು ತಗೋಬೋದಾಗಿತ್ತಲ್ಲ, ಯಾಕೆ ತಗೊಂಡಿಲ್ಲ? ಇದ್ನ ಹೆಸರು ಐತೆ ಗೋಲ್ಡ್ ಕಾಯಿನು ಇರಲ್ಲ. ಸಪರೇಟ್ ಆಗಿ ಒಂದು 25-30 ಗ್ರಾಮ್ ಚೈನ್ ಐತೆ, ಒಂದು 200, ಅದು ಸಪರೇಟ್ ವಿತೌಟ್ ಬಿಲ್ ತಗೊಳ್ಳೋದು. ಎಲ್ಲ ಪ್ರೂಫ್ ಅಲ್ಲಿ ಇನ್ನೂ ಐತೆ. ಎಲೆಕ್ಷನ್ 3 ತಿಂಗಳಿಂದ ವಿತ್ ವಿಡಿಯೋಸ್ ಕೊಡ್ತೀವಿ. ಈಗ ಕೊಟ್ರೆ ವೇಸ್ಟ್. ಆಗ್ಬೋದು ರಾಜಕೀಯ ಕಥೆಗಳು. ನಮಗೂ ಅನುಕೂಲ ಆಗ್ಬೇಕಲ್ಲ ರಾಜಕೀಯವಾಗಿ, ಜನ ಮರ್ತು ಬಿಡ್ತಾರೆ. ಎಲ್ಲ ರೆಡಿ ಇದೆ, ನಿನಗ್ ಗೊತ್ತು, ನನಗ್ ಗೊತ್ತು. ಪಾಪ ಸಿದ್ಧಾರ್ಥ ಆನಂದ್ ಅಂತ ಒಬ್ರಿದ್ದಾರೆ, ಬಲೇ ಬೈತಾ ಇರ್ತಾನೆ, ಏಕವಚನದಲ್ಲೇ ಬೈತಾ ಇರ್ತಾನೆ. ನಾವು ಅಷ್ಟು ಬೈಯಕ್ಕ ಬೇಜಾರ ಅಂದ್ರೂ ದಂಡಕ್ಕೆ ಹೋಗಲ್ಲ. ಏನೋ ಅದೇ ಅಲ್ಲವಾ, ಏನೋ ಅದೇ, ಅದು ಏನದೇ ನನಗ್ ಗೊತ್ತದೆ. ನಂಜೇಗೌಡರು ಹೇಳ್ತೀನಿ, ಸಿದ್ಧಾರ್ಥ ಆನಂದ್ ಅಂತ ಕೂರ್ಸ್ಕೊಂಡ್ ಬರ್ತಾ ಇನ್ನೂವರೆಗೂ ಮಾತಾಡಿಲ್ಲ. ಒಂದ್ಸಲಿ ಏನೋ ಸಿಕ್ಕಿರ್ಬೇಕು, ಗೊಲೆ ತಿಗಳು ಬೀಳ್ತಾರೆ. ಅಂತಂದ್ರೆ ಮನೆಯವರೆಲ್ಲ ನಡೆದಿರ್ತಾರೆ. ನಂಜೇಗೌಡರಿಗೆ ಹೊಡೆದ ಅಂತ ಹೇಳಿದ್ರು ಮಾತಾಡಲ್ಲ, ಒದ್ದ ಅಂತ ಹೇಳಿದ್ರು ಮಾತಾಡಲ್ಲ. ನಾವು ಊರಲ್ಲಿ ಏನೋ ಮೊನ್ನೆ ಗಲಾಟೆ ಮಾಡ್ಕೊಂಡು ಹೇಳ್ತಿದ್ದೀವಿ, ಇದೇನ್ರಿ ಎಮ್ಮೆಲ್ಲೆ ಮಾಡೋದು? ಅಸಹ್ಯ ಅಂತೆ. ಊರವ್ರು ಬಂದು ನೀವು ಹೊಡಿಬೇಕಾದ್ರೆ ಅದ್ರ ವಿಷಯ ಎಲ್ಲ ಪ್ರಸ್ತಾವನೆ ಮಾಡಲ್ಲ, ಕಂಪ್ಲೇಂಟ್ ಕೊಡಲ್ಲ. ಏನಕ್ಕೆ ಅಂದ್ರೆ ಬಯಲು ಗೊತ್ತಿಲ್ಲ. ನೀವು ಎಷ್ಟು ದಿನ ನಂಜೇಗೌಡ್ರೆ, ನೀನು ಎಷ್ಟು ದಿನ ಈ ಪ್ರೆಸ್ ಮೀಟ್ ಮಾಡ್ತೇವೆ, ಮಾರನೇ ದಿನ ನಾನು ಮಾತಾಡ್ತೀನಿ. ನನಗೆ ಇನ್ನೂ ನೀನು 1000 ಟ್ವೀಟ್ ಮಾಡಷ್ಟು ಕಂಟೆಂಟ್ ನನ್ನ ಹತ್ರ ಇದೆ. ಪ್ರೆಸ್ ಅವ್ರಿಗೆ ಬೇಜಾರಾಗ್ತದೆ, ಕೈ ಬೆಳಿಬಾರ್ದು ಅಂತ ಲಿಮಿಟ್ ಮಾಡ್ತೀನಿ. ಇಲ್ಲಾಂದ್ರೆ ನಂದೇ ಒಂದು ಸ್ಟುಡಿಯೋ ಮಾಡಿಬಿಡ್ತೀನಿ, ಮಾಡ್ತಾ ಇರ್ತೀನಿ, ಕ್ಲಿಪ್ಸ್ ಬಿಡ್ತಾ ಇರ್ತೀನಿ, ತಡ್ಕೊಂಡು ನೋಡೋಣ. ದಿನ ಬಂದು ಹುಂಕಾರು ತೆಗೆದು ಹಾಕ್ತೀನಿ. ಅಸಹ್ಯ ಅಂತೆ, ವಾಂತಿ ಬರ್ತದಂತೆ. ನನಗೆ ಟೇಕಲ್ ಹೋಗಿದ್ದೆ, ಈ ಮೀಸೆ ಬಿಟ್ಕೊಂಡು ಬಂದಿರೋದಕ್ಕೆ 2,000 ಜನ ಸೇರ್ತಾರೆ. ನೀನ್ ಕೇಳ್ಕೊಳ್ಳೋಕೆ 6 ಜನ ಇರಲಿಲ್ಲ, ನಾನೇ ಕಣ್ಣಾರೆ ನೋಡ್ಬಂದು. ಅಲ್ಲಿ ಸಾಕ್ಷಿ ನೋಡ್ರಿ, ಹಿಂದೆ ಟೇಕಲ್ ವಿಡಿಯೋ ನೋಡ್ರಿ. ಈ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ ಮಾರಾಟ ಇನ್ನೂ ಇದೆ ಸರ್. ವಿಶೇಷವಾದ ಪ್ರೆಸ್ ಮೀಟು ಇದು ಕೊರನಲ್ಲಿ ಮಂಡ್ಯ ಹೊಸೂರು 17 ಎಕರೆ ಡಾಕ್ಯುಮೆಂಟ್ ಮಾಡಿ ಅಶೋಕ್ ಜೈನ್ ಅನ್ನೋ ಹೆಸರು ಮಾಡಿರ್ತೀನಿ. ವಿತ್ ಡಾಕ್ಯುಮೆಂಟ್ಸ್ ಬಂದು ನಿಮ್ ಮುಂದೆ ಇಡ್ತೀವಿ. ಇದು ಕೋರ್ಟ್ಗೆ ಹೋಗ್ಬೇಕು. ಈ ಕೋರ್ಟ್ ಆಗ್ಬಿಟ್ಟಿದೆ ನನಗೆ. ಈ ಕೋರ್ಟ್ ಅಂತಂದ್ರೆ ನಿನ್ನೆ ಕಾಂತಾರದೊಂದು ಮೂವಿದು ಕನ್ಸಲ್ ಬಂದ್ಬಿಟ್ಟಿದೆ. ಕಾಂತಾರಲ್ಲಿ ನಿನ್ನ ನಿರ್ಧಾರವನ್ನು ಕೋರ್ಟ್ ಮೆಟ್ಟಿನ ಮೇಲೆ ಮಾಡುತ್ತೇನೆ ಅಂತ ಹೇಳ್ದಾಗಿದೆ. ಆಗ್ತದೆ ನಿನ್ನ ನಿರ್ಧಾರ ಎಲ್ಲ ಆಗ್ತದೆ ಅಂದ್ರೆ ಕೋಲಾರ ಬಾಯ್ಸ್ ಹೈಸ್ಕೂಲ್ ಫೀಲ್ಡ್ ಎಲ್ಲಿ ಕೌಂಟ್ ಆಗೋದಿಲ್ಲ, ಎಲ್ಲ ಆಗ್ತದೆ ನಿನ್ನ ನಿರ್ಧಾರ. ಬಯಡ್ಸು ಏನಂತೆ ನಿಮ್ ಇದ್ರಲ್ಲಿ ಒಂದ್ ಸ್ವಲ್ಪ ನಿಮ್ಮ ಲೀಡರ್ಸ್ ಗತಿ ಏನಾಗ್ತದೋ ಅನ್ನೋದು, ಅಯ್ಯೋ ಅನ್ನೋದು ಏನೋ ಬಯಡ್ಸ್ದಂಗೆ ಅದಕ್ಕೊಂದು ಡೈಲಾಗ್ ಹೇಳ್ಬೇಕಾಗ್ತದೆ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ನಾನು ಮುಂದೆ ಹೇಳಲ್ಲ, ಕ್ಯಾಪ್ಸನ್ ಬೆಳಗ್ಗೆ ಹುಡುಗರು ಹಾಕ್ತಾರೆ. ಏನಂತ ತಿಳ್ಕೊಂಡಿದ್ದೀವಿ ನಾವು? ನೀನೇನ್ ದೊಡ್ಡ ಪುಡಾಂಗ ಅಂತ ತಿಳ್ಕೊಂಡು ಮಾತಾಡ್ತೀಯಾ? ಬಯಡ್ಸೋದು ಯಾರಿಗೆ ನೋಡಿ? ನಿಕ್ಕೋಸ್ಕರನೇ ಬಡ್ಸ್ಕೊಂಡ್ ಬಂದಿದ್ದೀನಿ. ಅಸಹ್ಯ ಅಂತಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಯಾವ ಹುಡುಗರ ಕೈಯಲ್ಲಿ ಬಯಸ್ಕಂತಿಲ್ಲ, ಬುದ್ಧಿ ಬೇಡಪ್ಪ ನಂಜೇಗೌಡ್ರೆ.
ಸರ್ ನೀವೇ ಸ್ಟಾರ್ಟ್ ಮಾಡಿದ್ದೀರಲ್ಲ ಫಸ್ಟ್ ರಷ್ಯಾ ನಾನೇ ಹೋಗಿದ್ದು ಒಬ್ಬನಿಗೂ ಎಲ್ಲ ರಾಜಕೀಯ ಪಕ್ಷ ಹೋಗ್ಬೇಕಲ್ಲ ಕಳ್ತನ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ. ರಷ್ಯಾ ಮಾಡೋದು ಸಹಜ, ಪ್ರತಿಯೊಬ್ಬ ಉದ್ಯಮಿನೂ ಮಾಡ್ತಾರೆ. ಹಂಗಂತ ಲೂಟಿ ಮಾಡೋದ ಈ ಮಟ್ಟಿಗೆ ರಷ್ಯಾದ ಏನಾರು ಎತ್ತಿದ್ರೆ ಅದೊಂದು 200 ಕೋಟಿ ಆಗೋಣ. ಈ 280 ಎಕರೆ ಅರ್ಜಿ ಹಾಕೊಂಡವ್ರೆ, ನಿಮ್ಗೆಲ್ಲ ಗೊತ್ತಾ? 280 ಎಕರೆ ಅರ್ಜಿ ತಿರುಗಿ ಬಡ್ಡೆಗಳು ತಗ 2 ವರ್ಷದಲ್ಲಿ ವಾಪಸ್ ತಗೊಂಡು ನೀನು ತಗತ್ಯ ಬಿಡಲ್ಲ. 3 ಲಕ್ಷ 4 ಲಕ್ಷ ವಸೂಲಿ ಮಾಡ್ತಾ ಇದ್ಯಾ ಬಡ್ಡೆಗಳವ್ರ ಹತ್ರ. 280 ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು, ತಿರ್ಗಿ ಅದನ್ನ ಮಾರೋದು. ಒತ್ತಿ ಹೇಳ್ತೀನಿ ಅದನ್ನ ಹತ್ರ ತಗೊಂಡವ್ರಿಗೆ ತಿರ್ಗಿ ವಾಪಸ್ ಅದಕ್ಕೆ ಸರ್ಕಾರಕ್ಕೆ ಬರ್ತದೆ. ಸ್ಯಾಂಕ್ಷನ್ ಮಾಡಿದ್ರು ಬಿಡಲ್ಲ, ನ್ಯಾಯಯುತವಾಗಿ ವಾಪಸ್ ತಗೊಂಡೇ ತಗೊಂಡು. ಇವತ್ತು ನಾವು ಮಾಡಕ್ಕಾಗಲ್ಲ, ನನಗೂ ಗೊತ್ತು ನಿಮಗೂ ಗೊತ್ತು. ಕಾಸು ಕೊಟ್ಟು ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗ್ತಿದೆ. ಕೃಷ್ಣ ಬೈರೇಗೌಡ ಪಾಪ ಎಷ್ಟು ಒಂದು ವಿಶ್ವಾಸ ಇತ್ತು ಜನಕ್ಕೆ, ಅವ್ರು ನಾಳೆ ಮಾಡಿದ್ದೀವಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟು. ನೀವು ಯಾರು DC ಅವ್ರನ್ನ ಕೇಳ್ದಂಗಿಲ್ಲ, ಇನ್ನು ಕೇಳ್ದಂಗಿಲ್ಲ ಅನ್ಸ್ತದೆ ಅಲ್ಲ. ಸರ್, ಮಾಲೂರು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳಿರಲ್ಲ, ಎಲ್ಲ ಖಾಸಗಿ ರೂಮ್ಗಳು ಮತ್ತೆ ಲಾಡ್ಜ್ಗಳು ಸ್ಟೇ ಮಾಡ್ತಾ ಇದ್ದಾರೆ, ಸಂಘಟನೆಯವರೆಲ್ಲ ಆರೋಪ ಮಾಡ್ತಿದ್ದಾರೆ. ಖಾಸಗಿ ಅಂದ್ರೆ ಎಂತದ ನೋಡ್ಬೇಕು ನೀವು. ಒಂದು ರೂಮ್ ಆದ್ರೆ ಪರವಾಗಿಲ್ಲ, ಒಂದೊಂದು ಲೆವೆಲ್ ಒಂದೊಂದು ರೂಮು. ನೀವು ಹೇಳಿದ್ರೆ ಇನ್ನು ಬೇರೆ ತರ ಆಗ್ತದೆ, ಅಷ್ಟೈತೆ. ನೀವು ಏನಾರ ಆಫ್ ದ ರೆಕಾರ್ಡ್ ಯಾರು ಕೂತ್ಕೊಂಡ್ರೆ ಕೂಲಂಗ್ ವಿಷಯ ಹೇಳ್ತೀವಿ. ತಹಶೀಲ್ದಾರ್ ಮೇಲೆ ಭ್ರಷ್ಟಾಚಾರ ಆರೋಪ ಜಾಸ್ತಿ. ಆನ್ ದ ರೆಕಾರ್ಡ್ ಹೇಳಕ್ಕೂ ಆಗಲ್ಲ, ಬರೀ ರೂಮ್ಸ್ ಲಿಮಿಟ್ ಆಗ್ತಾ ಇದ್ದೀರಾ ನೀವು. ನೋಡಿ ನಮ್ಮ ಅಧ್ಯಕ್ಷ ಬೇಡ ಅಂತ 0 ವರ್ಷ ಸರ್, ನಿಮ್ ಬೇಡೇನಿಲ್ಲ ಸರ್. ತಹಶೀಲ್ದಾರ್ ಮೇಲೆ ಭ್ರಷ್ಟಾಚಾರ ಆರೋಪಗಳು ಜಾಸ್ತಿ ಬರ್ತಾ ಇದೆ. ತಹಶೀಲ್ದಾರ್ ರೂಪವು ತಹಶೀಲ್ದಾರ್ ಆದ ನಂತರ ಒಂದು ತಂಬು ಕೊಡಕ್ಕೆ 50 ಲಕ್ಷ ಹೊರನಳ್ಳಿ ಬಂಡೆ ಹೊಸೂರಿಗೆ ಯಾರು ಆರ್ಡರ್ ಮಾಡೋಗಿರ್ತಾರೆ, ಹಿಂಗ್ ಕೊಡಕ್ 50 ಲಕ್ಷ ತೆಗಿತೀನಿ. ಅದು ಅವರೇ ಕ್ಯಾನ್ಸಲ್ ಮಾಡ್ಬಿಟ್ಟು ವಾಪಸ್ ಸರ್ಕಾರಕ್ಕೆ ಬಂದ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಎಲ್ಲ ಏನ್ ಇನಾಮ್ ಅಪರೇಷನ್ ಆಕ್ಟ್ DC ಇನ್ಸರ್ಟ್ ಮಾಡಲ್ಲ, ಅದನ್ನೆಲ್ಲ ಪ್ರೂವ್ ಮಾಡಿ ವಾಪಸ್ ತಾರೆ. ಎಲ್ಲರೂ 15 ವರ್ಷ ಜೈನ ಹೆಂಗ್ ಮಾಡೋರೆ ಒಂದೇ ದಿನಕ್ಕೆ ನಿಮ್ಮ ಹೆಸರಿಗಾಗುತ್ತೆ. ಹಂಗೆ ಟ್ರಾನ್ಸಾಕ್ಷನ್, ಇನ್ನೊಂದು ಟ್ರಾನ್ಸಾಕ್ಷನ್, ಕನ್ವರ್ಷನ್ ಎಲ್ಲ ತಿಂಗಳ ಕ್ಲೋಸ್ ಒಳಗೆ ನೀಚೆ ಬಂದ್ಬಿಟ್ಟ. ಆ ಬರ್ದವನಲ್ಲ ಇನಾಮ್ DC ಆರ್ಡರ್ ಬರ್ದವನಲ್ಲ ನಕಲಿ, ಅವನು ಹಿಡಿದಿಟ್ಟಿದ್ವಿ. ಇನ್ಸರ್ಟ್ ಮಾಡ್ಬೇಕಂದ್ರೆ ಅಳುಗನ್ನು ಕರ್ಕೊಂಡ್ ಬರ್ತಾರೆ ವೇಟರ್ಸ್ ನ, ಅವನು ಹಿಡಿದಿಟ್ಕೊಂಡಿದ್ದೀನಿ, ವಿಡಿಯೋ ಮಾಡಿಟ್ಟಿದ್ದೀನಿ, ಅವ್ನು ಹೇಳಿರೋದು ವಿಡಿಯೋ ಮಾಡಿಟ್ಟಿದ್ದೀನಿ. ಅವನ್ನೇ ಕರ್ಕೊಂಬಂದು ಅಪ್ರೂವರ್ ಆಗಿ ಮಾಡ್ತೀನಿ, ಅವನ ಮೇಲೆ ಕೊಡಿಸ್ಬಿಡ್ತೀನಿ. ಕಂಪ್ಲೇಂಟ್ ಅಲ್ಲ, ಅಪ್ರೂವರ್ ಆಗಿ ಯಾವ್ದು ನಾನು ಮಾಡಿರ್ತಿದ್ದ ನಾಳೆ ಬರ್ಸಿರೋದು. ಇವ್ರಿಗೆ 7 ಬರ್ಸಿದ್ರು, ಅದನ್ನು ಹೇಳಿದ್ದೀನಿ. 17 ಎಕರೆ ನೀಟಾಗಿ ಕೊಡ್ತೀನಿ ನಾನು. ವೇಗಾಗಿ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ನಿಮ್ಗೂ ಅರ್ಥ ಆಗಲ್ಲ. ನೀಟಾಗಿ ಅಗಲಕೋಟೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ದೋ ನಾನು ನೀಟಾಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೇನಾದ್ರು ನನ್ನ ಮೇಲೆ ಹೇಳಾರ ಸಾಕು, ನಿಮ್ಗೆ ಬೇಜಾರಾಗ್ಬಿಟ್ಟೈತೆ. ಜಾಸ್ತಿ ಆಗುತ್ತೆ, ನೀವು ಬರೆಯಕ್ಕಲ್ಲ ಹುಗಿಯಾಗಿ ಇಟ್ಕೊಳ್ರಿ. ಏನು ಭಯ ಇಲ್ಲದೆ ನಿಮ್ಗೆ ಮುಂದೆ ಒಂದು ಪ್ರೆಸ್ ಮೀಟ್ ಮಾಡ್ತಾರ, ಇಷ್ಟು ಕೋಟಿಗಳು ತಿಂದಿ, ನಾಚಿಕೆ ಮನ್ನಾ ಮರ್ಯಾದೆ ಇರ್ಬೇಕಲ್ಲ. ಎಕ್ಸಾಮಿನೇಷನ್ ಆಗೋದು ಅಂತ ಹೇಳ್ತಾರೆ ಎಲ್ಲ. ಪಾಪ ಫಸ್ಟ್ ಯಾರೋ ಹೈಯೆಸ್ಟ್ ರ್ಯಾಂಕ್ ಅಂತ ಆ ಎಮ್ಮಿಗೆ ಕಿತ್ಬಿಟ್ಟು ಇನ್ನೂ ಹೇಳ್ತೀನಿ, ಪಕ್ಕ ಇವರು ಜೊತೆನೆ ಓಡಾಡ್ಕೊಂಡಿರ್ತಾರೆ. ಈ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾರೆ. ರಾಜೇಶ್ ಅಂತ ಯಾವ ಆತ್ಮಹತ್ಯೆ ಸಿಗ್ತಾ ಕಂಡಿದ್ಯಾ, ಆತ್ಮಹತ್ಯೆ ಇಷ್ಟ ಕಂಡಿದ್ದೆ. ಅವ್ನು ಬೈಕೆ ಓಡಾಡ್ತಾನೆ, ಮುಂದೆ ಹೇಳ್ತಾ ಇಲ್ಲ. ನಿನ್ನ ಬಗ್ಗೆ ಉಗಿಸ್ಕೊಂಡು ಬೈಸ್ಕೊಂಡು ಹೊಡೆಸ್ಕೊಂಡು ತಿನ್ನೋದೇ ಬಿಟ್ಟಿಲ್ಲ. ಇನ್ನು ಯಾರು ಬಿಡ್ತೀಯ ನೀವು? ನನ್ನ ಬಗ್ಗೆ ಆಗಿದೆ ಖುಷಿ. ಇನ್ನೂ ಒಂದ್ಸಲ ಯಾವತ್ತ ಹೊರಟಿದ್ಯಾ? ನನ್ನ ಆಸೆ ಏನ್ ಗೊತ್ತಾ, ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ತೀನಿ ಅಂತೇಳಿ ಹೈಯೆಸ್ಟ್ ದುಡ್ಡು ಖರ್ಚು ಮಾಡ್ಬೇಕು. ನನ್ನ ಆಸೆ ಅಷ್ಟೇ, ಗೆಲುವಿನ ಆಸೆ. ನಾನು ಹೋದ್ರೆ ಸೋತೋದ್ರೆ ಗೊತ್ತೈತೆ. ಹಂಗಾಗಿ ಗೆಲ್ತೀನಿ ಅಂತ ಹೈಯೆಸ್ಟ್ ದುಡ್ಡು ಖರ್ಚು ಮಾಡಿಸ್ಬೇಕು, ಅಷ್ಟೇ ನನ್ನ ಆಸೆ. ಜನಗಳಿಗೆ ಯಾರು ವಾಪಸ್ ಬನ್ನಿ, ಒಂದು ಚೂರು ಡೆಲಿಟ್ ಮಾಡಬೇಡ್ರಿ. ನಾನೇ ಅಪ್ರೂವ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸೈನ್ ಹಾಕಿ. ಏನೋ ಸೆನ್ಸರ್ ಏನಾದ್ರು ಅದೆಲ್ಲ ಒಂದು ಚೂರು ಡೆಲಿಟ್ ಮಾಡಿದೆ. ಒಂದೊಂದು ನಿಮಿಷ ಒಂದು 20 ಹಾಕ್ರಿ. ಯಜಮಾನ್ 6 ಮಾತ್ರ ತಗೊಂತಾನೆ, ಇವಾಗ 12 ಮಾತ್ರ ತಗೊಂಡ್ ಮಾಡೋಣ ಎಲ್ಲ ಸೇರಿ. 6 ಮಾತ್ರ ಡೈಲಿ ಇದೆಲ್ಲ ತಿಂದಿ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ
ಪ್ರಜಾದಾರಿ.